ಮೈದಾನದ ಸುತ್ತಲೂ ಎಲ್ಲ ತಂಡಗಳಿಗೆ ಅದರದೇ ಆದಂತಹ ಡಗೌಟ್ಗಳನ್ನ ನಿರ್ಮಿಸಿಕೊಡಲಾಗಿದೆ. ಡಗೌಟ್ ನಿರ್ಮಾಣ ಮಾತ್ರವಲ್ಲದೆ ಪ್ರತಿಯೊಂದು ಡಗೌಟ್ ನಲ್ಲೂ ಕೂಡ ಒಂದು ಡಸ್ಟ್ ಬಿನ್ನಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸ್ವಚ್ಛತೆಗೆ ಪ್ರಥಮ ಆದ್ಯತೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ಈ ಮೂಲಕವಾಗಿ ಇನ್ನು ಕೂಡ ಈ ಸರಣಿಯಲ್ಲಿ ಉಳಿದಿರುವಂತಹ ತಂಡದ ಡಗೌಟ್ ನ ಬಳಿಯಲ್ಲಿ ನಾವು ಜನಸಂಖ್ಯೆಯನ್ನ ಕಾಣ್ತಾ ಇದ್ದೇವೆ. ಅದೇ ರೀತಿ ಸರಣಿಯಿಂದ ಹೊರಗುಳಿದಂತಹ ತಂಡಗಳ ಡಗೌಟ್ ಅನ್ನ ಯಾರಾದ್ರೂ ತೆರವುಗೊಳಿಸುವುದವರಿದ್ರೆ ದಯವಿಟ್ಟು ತೆರವುಗೊಳಿಸುವ ಮೊದಲು ಅಲ್ಲಿರುವಂತಹ ಡಸ್ಟ್ ಬಿನ್ನಿಗೆ ತಮ್ಮ ಡಗೌಟಿನಲ್ಲಿರುವಂತಹ ಸರ್ವ ನಿರುಪಯುಕ್ತ ವಸ್ತುಗಳನ್ನ, ನೀರಿನ ಬಾಟಲ್ಗಳನ್ನ ದಯವಿಟ್ಟು ಆ ಡಸ್ಟ್ ಬಿನ್ನಿಗೆ ಹಾಕಿ ತಮ್ಮ ಕರ್ತವ್ಯವನ್ನ ಕೂಡ ತಾವು ಈ ಸಮಯದಲ್ಲಿ ನಿರ್ವಹಿಸುವಂತೆ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಡಗೌಟ್ ನ ಮುಂಭಾಗದಲ್ಲಿರುವಂತಹ ಡಸ್ಟ್ ಬಿನ್ನಿಗೆ ತಮ್ಮ ಬಳಿಯಲ್ಲಿರುವಂತಹ ಕಸವನ್ನ ಹಾಕಿಕೊಂಡು ಸ್ವಚ್ಛತೆಗೆ ನಮ್ಮೊಂದಿಗೆ ಸಹಕರಿಸಬೇಕು. ಕಾರಣ ವಿದ್ಯಾದೇಗುಲದ ಮೈದಾನದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ನಾಳೆಯ ದಿನ ವಿದ್ಯಾರ್ಥಿಗಳು ಆಗಮಿಸುವಂತಹ ಸಮಯದಲ್ಲಿ ನಾವೆಲ್ಲರೂ ಅವರಿಗೆ ಪ್ರೇರೇಪಣೆ ನೀಡುವಂತಹ ನಿಟ್ಟಿನಲ್ಲಿ ಸ್ವಚ್ಛತೆಯಿಂದ ನಮಗೆ ಹೇಗೆ ಮೈದಾನವನ್ನು ಒದಗಿಸಿಕೊಟ್ಟಿದ್ದಾರೋ ಅಷ್ಟೇ ಸ್ವಚ್ಛತೆಯಿಂದ ಮೈದಾನವನ್ನ ನಾವು ಅವರಿಗೆ ಮರಳಿ ನೀಡಬೇಕಾಗಿದೆ. ಈ ಮೂಲಕವಾಗಿ ಸ್ವಚ್ಛತೆಗೆ ತಾವೆಲ್ಲರೂ ಸಹಕರಿಸುವಂತೆ ಎಲ್ಲ ತಂಡಗಳ ಮಾಲೀಕರಲ್ಲಿ, ತಂಡದ ಆಟಗಾರರಲ್ಲಿ ಮತ್ತು ಆ ತಂಡದ ಬೆಂಬಲಿಗರಲ್ಲಿ ಪ್ರೀತಿಪೂರ್ವಕವಾದ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ಳುತ್ತಾ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟದ ಕಡೆಗೆ ನಮ್ಮೆಲ್ಲರ ನಿರೀಕ್ಷಿತ ವೀಕ್ಷಕ ವಿವರಣೆಗಾರ ಬಹುಶಃ ನಿನ್ನೆಯ ದಿನದಿಂದ ನಾವು ಈ ವ್ಯಕ್ತಿಯ ಧ್ವನಿಯನ್ನ ಈ ಮೈದಾನದಲ್ಲಿ ಕೇಳಲು ಕಾತರದಿಂದ ಕಾಯ್ತಿದ್ದೆವು. ನಮ್ಮ ಮೇಲಿನ ಪ್ರೀತಿಯಿಂದ ದೂರದ ಕಾರ್ಕಳ ಪ್ರದೇಶದಿಂದ ಅಂತಿಮ ಕ್ಷಣಕಲಾದರೂ ತನ್ನ ಧ್ವನಿಯನ್ನ ಈ ಒಂದು ಸರಣಿಗಾಗಿ ನೀಡಬೇಕು ಅನ್ನುವಂತಹ ಹಂಬಲದೊಂದಿಗೆ ಆಗಮಿಸಿದಂತಹ ಶ್ರೀತ ಸಂದೇಶ್ ಸಜಿಫ ಇವರನ್ನ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ಅವರ ಅದ್ಭುತ ಧ್ವನಿಯನ್ನ ತಾವು ಕೇಳಲಿಕ್ಕಿದ್ರೆ ಈ ಹಂತದಲ್ಲಿ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ ಮುಂದುವರಿತಾ ಇದೆ. ಪಂದ್ಯ ಪ್ರಾರಂಭದ ಸೂಚನೆ. ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ. ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಮಗುವಿನ ತಂಡ ಕಮಾಂಡೋಸ್ ತಂಡದ ವಿರುದ್ಧವಾಗಿ ಸೋತಿತ್ತು. ಆದ್ರೂ ಕೂಡ ಇನ್ನೊಂದು ಅವಕಾಶವನ್ನ ಲೀಗ್ ಮಾದರಿಯ ನಿಯಮಾವಳಿಯಂತೆ ಪಡೆದುಕೊಳ್ತಾ ಇದೆ. ಬೈ ಮೂಲಕವಾಗಿ ರನ್ನಿನ ಘೋಷಣೆ. ಅದೇ ರೀತಿ ಟೈಟನ್ಸ್ ತಂಡ ಎಲಿಮಿನೇಟರ್ ತಂಡ ಪಂದ್ಯಾಟದಲ್ಲಿ ಸಂಪೂರ್ಣ ಮೇಲುಗೈಯನ್ನು ಸಾಧಿಸಿ ಎದುರಾಳಿ ತಂಡವನ್ನು ಸುಲಭದಲ್ಲಿ ಸೋಲಿಸಿ ಈ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ಅರ್ಹತೆಯನ್ನು ಸಂಪಾದಿಸಿಕೊಳ್ತಾ ಇದೆ. ಅದೃಷ್ಟದ ನಾಣ್ಯ ಚಿಮುಗೆಯನ್ನಂತೂ ಬ್ರದರ್ಸ್ ಮೊಗವೀರ ತಂಡ ಗೆದ್ದುಕೊಂಡು ಯಾವುದೇ ಸಂದೇಹವಿಲ್ಲದೆ ನೇರವಾಗಿ ಪ್ರಥಮವಾಗಿ ಎಸೆತಗಾರಿಕೆ ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆರಂಭಿಕ ಎಸೆತ ಯಶಸ್ವಿಯಾಗಿದೆ. ಒಂದು ಎಸೆತದ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿದೆ ಒಂದು. ಮಗುವಿನ ತಂಡದ ಆರಂಭಿಕ ದಾಳಿಗ ಮತ್ತೆ ಕಲಾತ್ಮಕ ಶೈಲಿ ಹೊಡೆತ. ಫೈಲ್ ಲೆಗ್ ವಿಭಾಗದಲ್ಲಿ ಲೆಗ್ ಲಾನ್ಸ್ ಮೂಲಕವಾಗಿ ಜತಿನ್ ದಂಡುಮುಖಿಯವಾಗಿ ರನ್ಗಳು ದಾಖಲಾಗ್ತಾ ಇದೆ. 2 ಎಸೆತ 2 ರನ್ ಪೂರ್ತಿಯಾಗಿದೆ. ಓವರಿನ ತೃತೀಯ ಎಸೆತ ಪ್ರಗತಿಯಲ್ಲಿ. ಥರ್ಡ್ ಡೆಲಿವರಿ ಮತ್ತೆ ಸೊಗಸಾದ ದಂಡನೆ. ನೇರವಾಗಿ 1 ಬೌನ್ಸ್ ಮೂಲಕ ಎಸೆತಗಾರನ ಕೈ ಸೇರ್ತಾ ಇದೆ ಚೆಂಡು. ಯಾವುದೇ ಹೆಚ್ಚುವರಿ ಅಂಕಕ್ಕೆ ಅವಕಾಶಗಳಿಲ್ಲ. 3 ಎಸೆತಗಳು ಮುಕ್ತಾಯ. ತಂಡದ ಖಾತೆಯಲ್ಲಿದೆ 2. ಸ್ಕೋಮೋಸನ್ ಟು 2. ಮತ್ತೆ ಬಲವಾದ ದಂಡನೆ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಇಲ್ಲಂತೂ ಯಾವುದೇ ರನ್ ಗಳಿಕೆಗೆ ಅವಕಾಶಗಳಿಲ್ಲ. ಸೊಗಸಾದ ಕ್ಷೇತ್ರ ಪಾಲನೆ ಈ ಸರಣಿಯ ನೆಚ್ಚಿನ ಆಟಗಾರ ಪವನ್ ಮೂಲಕವಾಗಿ ಅದ್ಭುತ 2 ಹೊಡೆತಗಳನ್ನು ತಡೆ ಹಿಡಿಯಲಾಗಿದೆ. ಈ ಮೂಲಕವಾಗಿ ಜತಿನ್ ಮೇಲೆ ಒತ್ತಡವನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಇನ್ನಿಂಗ್ಸ್ ಒಂದು ಗೌರವಯುತವಾದ ಮೊತ್ತವನ್ನು ದಾಖಲಿಸಿಕೊಳ್ಳಬೇಕಾದಂತಹ ಒತ್ತಡ. ಈ ಒತ್ತಡದ ಮಧ್ಯೆ ಸತತ ಡಾಟೆಡ್ ಡೆಲಿವರಿಯನ್ನು ಗಮನಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಓವರಿನ 5 ಎಸೆತಗಳು ಮುಕ್ತಾಯವಾಗಿದೆ. ಅಂತಿಮ 1 ಎಸೆತವನ್ನು ನಿರ್ವಹಿಸಬೇಕಾಗಿದೆ ನಿಶಾಂತ್. ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಸಾಕಷ್ಟು ದುಬಾರಿಯಾಗಿದ್ದು ನಿಶಾಂತ್ ಮಾಡಿರುವಂತಹ ತಪ್ಪುಗಳನ್ನೆಲ್ಲ ತಿದ್ದಿಕೊಂಡು ಮತ್ತೆ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಸೊಗಸಾಗಿ ಮುಂದುವರಿತಾ ಇದ್ದಾರೆ. ಈ ಮೂಲಕವಾಗಿ ಆರಂಭಿಕ ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ. ಆರಂಭಿಕ ಓವರಿನ ಮುಕ್ತಾಯದಲ್ಲಿ ಅದೃಷ್ಟದ ನಾಣ್ಯ ಚಿಮುಗೆಯನ್ನು ಸೋತು ಪ್ರಥಮವಾಗಿ ದಾಂಡುಗಾರಿಕೆ ನಡೆಸುವಂತಹ ಅವಕಾಶವನ್ನ ಪಡೆದಂತಹ ಟೈಟನ್ಸ್ ತಂಡ ಕೇವಲ 2 ರನ್ಗಳನ್ನು ಮಾತ್ರ ಸಂಪಾದಿಸಿಕೊಳ್ತಾ ಇದೆ. ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಇಲ್ಲಿ ಗೆದ್ದರೆ ಮಾತ್ರ ಫೈನಲ್ ಅಲ್ಲಿ ಮತ್ತೆ ಕಮಾಂಡೋಸ್ ತಂಡವನ್ನ ಎದುರಿಸುವಂತಹ ಅವಕಾಶ. ಸೋತರೆ ಟೂರ್ನಿಯಲ್ಲಿ ಆಡಿರುವಂತಹ ನೆನಪುಗಳೊಂದಿಗೆ ಮತ್ತೆ ಮುಂದಿನ 1 ವರ್ಷಗಳ ಕಾಲ
ಈ ಸರಣಿಯಲ್ಲಿ ಆಡುವಂತಹ ಅವಕಾಶಕ್ಕಾಗಿ ಕಾಯಲೇಬೇಕಾಗಿದೆ. ಈ ಮೂಲಕವಾಗಿ ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯೊಂದಿಗೆ ದ್ವಿತೀಯ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ಇನ್ನೋರ್ವ ಭರವಸೆಯ ಎಸೆತಗಾರ ಧೀರಜ್. ದ್ವಿತೀಯ ಓವರ್ನ ಆರಂಭಿಕೆ ಎಸೆತ ನೇರವಾಗಿ ಅಡ್ಡಚೆಂಡಿನ ಘೋಷಣೆ ಕಂಡು ಬರ್ತಾ ಇದೆ. ಎಕ್ಸ್ಟ್ರಾ ಮೂಲಕವಾಗಿ ವಿದಾಟ ಎಕ್ಸ್ಟ್ರಾ ನಸ್ಕೋಮಸ್ 3 ತಂಡದ ಖಾತೆ ವಿಸ್ತರಣೆಗೊಳ್ತಾ ಇದೆ. 3 ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ, ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮತ್ತೆ ಅತಿರಿಕ್ತ ಅಂಕದ ಘೋಷಣೆ. ಆರಂಭಿಕ ಯಶಸ್ವಿ ಎಸೆತಗಾರ, ಆರಂಭಿಕ ಸ್ಟ್ರೈಕ್ ಎಸೆತಗಾರ ಒದಗಿಸಿಕೊಟ್ಟಂತಹ ಹಾದಿಯಲ್ಲೇ ಸಾಗಿ ಬರಲೇಬೇಕಾಗಿದೆ ಧೀರಜ್. ಕಾರಣ ಒತ್ತಡದ ಹೈ ವೋಲ್ಟೇಜ್ ಮಾದರಿಯ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕಂಬ್ಯಾಕ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅದ್ಭುತವಾದ ಎಸೆತ, ಕ್ಷಣ ಮಾತ್ರದಲ್ಲಿ ದಾಂಡಿಗ ಕಣ್ಣು ಮಿಟುಕಿಸುವಂತಹ ಹೊತ್ತಿನಲ್ಲೇ ಚೆಂಡು ನೇರವಾಗಿ ದಾಂಡಿಗರನ್ನ ವಂಚಿಸಿ ಕೂಟರಕ್ಷಕನ ಭದ್ರ ಬುಗಸೆಯಲ್ಲಿ ಭದ್ರವಾಗ್ತಾ ಇದೆ. ಈ ಮೂಲಕವಾಗಿ ಡಾಟೆಡ್ ಡೆಲಿವರಿಯೊಂದಿಗೆ ಮತ್ತೆ ಪಂದ್ಯಾಟ ಮುಂದುವರಿತಾ ಇದೆ. ಧೀರಜ್ ಓವರಿನ ದ್ವಿತೀಯ ಎಸೆತದ ಪ್ರಯತ್ನ, ಸೆಕೆಂಡ್ ಡೆಲಿವರಿ. ಮತ್ತೆ ಬಲಿಷ್ಠ ದಂಡನೆ, ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಇಂತಹ ಆತ್ಮವಿಶ್ವಾಸವನ್ನ ಕ್ಷೇತ್ರರಕ್ಷಕ ತನ್ನ ಎಸೆತಗಾರನಿಗೆ ಒದಗಿಸಿಕೊಟ್ರೆ ಎಂತಹ ಅದ್ಭುತ ಸಾಧನೆಯನ್ನು ಕೂಡ ಕ್ಷಣ ಮಾತ್ರದಲ್ಲಿ ಆ ತಂಡದ ಎಸೆತಗಾರ ಸಾಧಿಸಬಲ್ಲ. ಸೊಗಸಾದ ಕ್ಷೇತ್ರರಕ್ಷಣೆ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಆರಂಭಿಕ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಮಾಡಿರುವಂತಹ ಸರ್ವ ತಪ್ಪುಗಳನ್ನು ಮರೆಮಾಚುವಂತಹ ಪ್ರದರ್ಶನ ನಮಗೆ ಇದೀಗಾಗಲೇ ಕಂಡು ಬರ್ತಾ ಇದೆ ಬ್ರದರ್ಸ್ ಮೊಗವೀರ ತಂಡದ ಪರವಾಗಿ. ದ್ವಿತೀಯ ಓವರ್ ಪ್ರಗತಿಯಲ್ಲಿ ದ್ವಿತೀಯ ಓವರಿನ 2 ಎಸೆತಗಳು ಮುಕ್ತಾಯವಾಗಿದೆ. 5 ರನ್ ತಂಡದ ಖಾತೆಯಲ್ಲಿ ಜಮಾವಣೆಯಾಗಿದೆ. ಮತ್ತೆ ಸೊಗಸಾದ ದಂಡನೆ ನೇರವಾಗಿ ಇನ್ ಫ್ರಂಟ್ ಆಫ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಅಂಕವನ್ನ ತಂಡದ ಖಾತೆಗೆ ಜಮಾವಣೆಗೊಳಿಸಿದ್ದಾರೆ. ತಂಡದ ಖಾತೆಯಲ್ಲಿದೆ 6. 3 ಎಸೆತಗಳು ಮುಕ್ತಾಯವಾಗಿದೆ. ಸರಾಸರಿ 4 ರನ್ಗಳು ಬರ್ತಾ ಇದೆ. ಆದರೆ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಿರುವಂತಹ ಬ್ರದರ್ಸ್ ಮೊಗವೀರ ತಂಡಕ್ಕೆ ಕನಿಷ್ಠ 30 ರನ್ನಿನ ಗುರಿಯನ್ನಾದರೂ ನೀಡಲೇಬೇಕಾಗಿದೆ ಟೈಟನ್ಸ್ ಈ ಪಂದ್ಯಾಟವನ್ನು ಜಯಗಳಿಸಬೇಕಾದ್ರೆ. ಇದರ ಮಧ್ಯೆ ಮತ್ತೆ ಅತಿರಿಕ್ತ ಅಂಕ ತಂಡದ ಖಾತೆಗೆ ಸುಲಭದಲ್ಲಿ ಸೇರ್ಪಡೆಯಾಗ್ತಾ ಇದೆ. ಈ ಓವರ್ ಅನ್ನು ಗಮನಿಸಿದ್ರೆ ಕೇವಲ 1 ರನ್ ಮಾತ್ರ ಬ್ಯಾಟ್ ಮುಖಾಂತರವಾಗಿ ಬಂದಿತ್ತು. ಉಳಿದ ಸರ್ವ ಅಂಕಗಳು ಕೂಡ ಅತಿರಿಕ್ತ ಮಾದರಿಯಲ್ಲಿ ಎದುರಾಳಿ ತಂಡಕ್ಕೆ ಕೊಡುಗೆಗಳ ರೂಪದಲ್ಲಿ ಧೀರಜ್ ಇವರಿಗೆ ಬಿಟ್ಟುಕೊಡ್ತಾ ಇದ್ದಾರೆ. ಆರಂಭಿಕ ಓವರ್ ಅನ್ನ ನಿಶಾಂತ್ ನಿರ್ವಹಿಸಿದ್ರು. ಬಹಳಷ್ಟು ಅದ್ಭುತವಾಗಿ ಆರಂಭಿಕ ಓವರ್ ಅನ್ನ ನಿರ್ವಹಿಸಿ ಎದುರಾಳಿ ತಂಡಕ್ಕೆ ಕೇವಲ 1 ರನ್ ಅನ್ನ ಮಾತ್ರ ಬಿಟ್ಟುಕೊಟ್ಟಿದ್ರು. ನಂತರದಲ್ಲಿ ಬಂದಂತಹ ಎಸೆತಗಾರ ಧೀರಜ್ ಸತತವಾಗಿ ಅತಿರಿಕ್ತ ರನ್ ಬಿಟ್ಟುಕೊಡ್ತಾ ಇದ್ದಾರೆ. ಇವರಿಗೆ ಕೇವಲ 3 ಎಸೆತಗಳು ಮಾತ್ರ ಪೂರ್ತಿಗೊಂಡಿದೆ. ಇನ್ನು ಕೂಡ 3 ಎಸೆತವನ್ನ ನಿರ್ವಹಿಸಬೇಕಾಗಿದೆ ಧೀರಜ್. ಒತ್ತಡದ ಮಧ್ಯೆ ಮಿಡ್ ವಿಕೆಟ್ ವಿಭಾಗದಲ್ಲಿ ರನ್ಔಟ್ಗೆ ಅವಕಾಶ. ರನ್ಔಟ್ಗೆ ಬಲವಾದ ಮನವಿಗೆ ಇಲ್ಲಿ ಪುರಸ್ಕಾರವಂತೂ ನೇರವಾಗಿ ಥರ್ಡ್ ಅಂಪೈರ್ ಮೂಲಕವಾಗಿ ಲಭ್ಯವಾಗಲಿಕ್ಕಿದೆ. ತೃತೀಯ ಅಂಪೈರ್ಗೆ ಕರೆ ನೀಡಲಾಗ್ತಾ ಇದೆ. ಮ್ಯಾಂಗ್ಳೂರು ಮೀಡಿಯಾದ ಭದ್ರ ಕಣ್ಣುಗಳಲ್ಲಿ ಛಾಯಾಗ್ರಹಣ ಚಿತ್ರೀಕರಣಗೊಂಡಂತಹ ಆ ದೃಶ್ಯಗಳನ್ನ ಮರುಪರಿಶೀಲಿಸಿ ನೇರವಾಗಿ ತೀರ್ಪುಗಾರಿಕೆಯನ್ನು ನೀಡುವಂತಹ ಅವಕಾಶವನ್ನ ಈ ಸರಣಿಯ ತೃತೀಯ ಅಂಪೈರ್ಗೆ ಒದಗಿಸಿಕೊಡಲಾಗಿದೆ. ಕಾದು ನೋಡಬೇಕಾಗಿದೆ. ಮತ್ತೆ ಎದೆಯಲ್ಲಿ ಡವಡವ ಸದ್ದು, ಮತ್ತೆ ಹೃದಯ ಬಡಿತ ಹೆಚ್ಚಾಗುವಂತಹ ಸನ್ನಿವೇಶ. ಅಭಿಮಾನಿಗಳು ತುದಿಗಾಲಲ್ಲಿ ನಿಂತು ಪಂದ್ಯ ವೀಕ್ಷಣೆಗೆ ಸರಿಯುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ತೃತೀಯ ಅಂಪೈರಿನ ಮೂಲಕವಾಗಿ ನಿರ್ಧಾರ ಪ್ರಕಟಗೊಳ್ಳುವಂತಹ ಸಮಯ. ರನ್ಔಟ್ ಮೂಲಕ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ಟೈಟನ್ಸ್. ಸಂಕಷ್ಟದ ಸ್ಥಿತಿಯಲ್ಲಿ ಇದೀಗ ಟೈಟನ್ಸ್ ತಂಡವನ್ನು ಕಾಣ್ತಾ ಇದ್ದೇವೆ. ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟದ ಮರು ಪಂದ್ಯಾಟವಾಗಬಹುದೇ? ಪ್ರಶ್ನೆಗಳು ಸಾಕಷ್ಟಿವೆ.
ಲಾಸ್ಟ್ ಮೊಟ್ಟುಗು ಅಂತಿಮ 2 ಎಸೆತ ಬಾಕಿ. 4 ಎಸೆತ ಮುಕ್ತಾಯ. ತಂಡದ ಖಾತೆಯಲ್ಲಿದೆ 8. 1 ಹುದ್ದರಿಯ ನಷ್ಟ. ಆರಂಭಿಕ ದಾಂಡಿಗ ಜತೀನ್ ರನ್ಔಟ್ ಮೂಲಕವಾಗಿ ಹುದ್ದರಿಯನ್ನು ಬಿಟ್ಟುಕೊಟ್ಟಂತಹ ಸಂದರ್ಭದಲ್ಲಿ ಅವರ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ ಇನ್ನೋರ್ವ ಭರವಸೆಯ ದಾಂಡಿಗ ಭವಿಷ್ಯ. ಉತ್ತಮ್ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ತಂಡದ ಆಧಾರ ಸ್ತಂಭ. ಇಲ್ಲಂತೂ ಸೊಗಸಾದ ದಂಡನೆ. ವಾಟ್ ಎ ಶಾಟ್ ಅಂಡರ್ ಪ್ರೆಷರ್. ಅಬ್ಸಲ್ಯೂಟ್ಲಿ ಬ್ಯೂಟಿ ಫ್ರಮ್ ಉತ್ತಮ್. ಕ್ಷಣ ಮಾತ್ರದಲ್ಲಿ ಚೆಂಡು ನೇರವಾಗಿ ಸ್ಕ್ವೇರ್ ಲೆಗ್ ವಿಭಾಗ, ಅದೇ ರೀತಿ ಮಿಡ್ ವಿಕೆಟ್ ನ ಮಧ್ಯಭಾಗದಲ್ಲಿ ನೇರವಾಗಿ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ವಿತ್ ದಟ್ ಹ್ಯೂಜ್ ಬೌಂಡ್ರಿ. ನೌ ಸ್ಕೋರ್ಸ್ ಅಟ್ 12. ಸಾಕಷ್ಟು ದುಬಾರಿ ಆಗ್ತಾ ಇದೆ ದ್ವಿತೀಯ ಓವರ್ ಧೀರಜ್ ಮೂಲಕವಾಗಿ. ಮತ್ತೆ 1 ಅಂಕವಂತೂ ತಂಡದ ಖಾತೆಗೆ ಜಮಾವಣೆಯಾಗಿದೆ. 2 ಓವರ್ಗಳು ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಮುಕ್ತಾಯವನ್ನು ಕಂಡುಕೊಂಡಿದೆ. ಆರಂಭಿಕ ಓವರಿನಲ್ಲಿ ಎದುರಾಳಿ ತಂಡ ಗಳಿಸಿತ್ತು 2. ದ್ವಿತೀಯ ಓವರ್ 11 ಅಂಕಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಡುವ ಮೂಲಕವಾಗಿ ಧೀರಜ್ ದುಬಾರಿಯಾಗಿದ್ರೆ 2 ಓವರ್ಗಳ ಆಟದ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 13. ಆಫ್ಟರ್ ದ ಕಂಪ್ಲೀಷನ್ ಆಫ್ 2 overs ಸ್ಕೋರ್ಸ್ ಅನ್ ಟು 13 ಫಾರ್ ದ ಲಾಸ್ ಆಫ್ 1 ವಿಕೆಟ್ಸ್. ಇನ್ನು ಕೂಡ ಪ್ರಥಮ ಇನ್ನಿಂಗ್ಸಿನ 3 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. ಮ್ಯಾನ್ ವಿತ್ ದ ಗೋಲ್ಡನ್ ಆರ್ಮ್ ಪವನ್ ರವರ ಆಗಮನವಾಗ್ತಾ ಇದೆ. ತಂಡದ ಭರವಸೆಯ ವೇಗಿ, ತಂಡಕ್ಕೆ ಸರಿಯಾದ ಸಮಯದಲ್ಲಿ ಬ್ರೇಕ್ ಥ್ರೂಗಳನ್ನ ಒದಗಿಸಿಕೊಡುತ್ತಿದ್ದಂತಹ ಎಸೆತಗಾರ ಪವನ್. ಮತ್ತೆ ಸೊಗಸಾದ ದಂಡನೆ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ. ಆದ್ರೆ ಇಲ್ಲಂತೂ ಕೇವಲ 1 ರನ್ ಗಳಿಕೆಗೆ ಮಾತ್ರ ಅವಕಾಶ. ಉತ್ತಮ್ ರವರ ಆ ಬಲಿಷ್ಠ ಹೊಡೆತವನ್ನು ತಡೆ ಹಿಡಿಯಲಾಗಿದೆ. ಈ ಮೂಲಕವಾಗಿ ಸಾಕಷ್ಟು ಪರಿಶ್ರಮವನ್ನ ದಾಂಡಿಗರು ಪಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟದ ಒತ್ತಡ, ಫೈನಲ್ಗೆ ಏರಲೇಬೇಕೆನ್ನುವಂತಹ ಹಠ, ಅದೇ ರೀತಿ ಸೋತರಂತೂ ಸರಣಿಯಲ್ಲಿ ಆಡಿರುವಂತಹ ನೆನಪುಗಳೊಂದಿಗೆ ಮರಳಿಗೂಡನ್ನ ಸೇರಬೇಕಾದಂತಹ ಅನಿವಾರ್ಯತೆ. ಇವೆಲ್ಲದರ ಮಧ್ಯೆ ಪ್ರತಿಯೊಬ್ಬ ಆಟಗಾರನು ಕೂಡ ತನ್ನ ಶ್ರೇಷ್ಠ ಮಟ್ಟದ ಪ್ರದರ್ಶನವನ್ನ ಈ ಸರಿಯಾದ ಸಮಯದಲ್ಲಿ ತಂಡಕ್ಕಾಗಿ ನೀಡಲೇಬೇಕಾದಂತಹ ಛಲದೊಂದಿಗೆ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ ಪವನ್. ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ ಕೊಂಚ ಮಟ್ಟಿಗೆ ಲಾಂಗ್ ರನ್ ಅಪ್ ಅನ್ನು ಹೊಂದಿರುವಂತಹ ಎಸೆತಗಾರ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯ ಎಸೆತಗಾರಿಕೆ. ಕೊಂಚ ಮಟ್ಟಿಗೆ ಗೊಂದಲ, ಫಂಬಲ್ ಅನ್ನು ಗಮನಿಸಿಕೊಳ್ತದವೆ. ಬ್ಯಾಕ್ಫುಟ್ ಪಾಯಿಂಟ್, ಅದೇ ರೀತಿ ಶಾರ್ಟ್ ಕವರ್ಸ್ ವಿಭಾಗದ ಕ್ಷೇತ್ರರಕ್ಷಕರ ಮೇಲೆ ಆದ್ರೆ ಹೆಚ್ಚುವರಿ ಅಪಾಯವಿಲ್ಲ. 1 ರನ್ ಅಂತೂ ತಂಡದ ಖಾತೆಗೆ ಜಮಾವಣೆಯಾಗಿದೆ. ವಿತ್ ದಟ್ ಸಿಂಗಲ್ ನೌ ಸ್ಕೋರ್ಸ್ ಅನ್ ಟು 15. ತಂಡದ ಖಾತೆಯಲ್ಲಿದೆ 15. ತೃತೀಯ ಓವರ್ ಪ್ರಗತಿಯಲ್ಲಿ ಪವನ್ ಮತ್ತೆ ಸೊಗಸಾದ ದಂಡನೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರರಕ್ಷಣೆ. 1 ರನ್ ತ್ವರಿತವಾಗಿ ಪೂರ್ತಿಗೊಳ್ತಾ ಇದೆ. ನಿಧಾನಗತಿಯಲ್ಲಿ ಜೊತೆಗಾರಿಕೆ ಮುಂದುವರಿತಾ ಇದೆ. ಪಾರ್ಟ್ನರ್ಶಿಪ್ ಅನ್ನು ಗಮನಿಸಿದ್ರೆ 8 ಅಂಕಗಳು ಇದೀಗಾಗಲೇ ಭವಿಷ್ ಅದೇ ರೀತಿ ಉತ್ತಮ ಜೋಡಿಯ ಮೂಲಕವಾಗಿ ಟೈಟನ್ಸ್ ತಂಡಕ್ಕೆ ಪ್ರಾಪ್ತಿಯಾಗಿದೆ. ಇನ್ನು ಕೂಡ ಹೆಚ್ಚಿನ ನಿರೀಕ್ಷೆ ತಂಡದ ಕಪ್ತಾನನ ಮೂಲಕವಾಗಿದೆ. ಈ ಜೋಡಿಯಂತೂ ಇನ್ನು ಕನಿಷ್ಠ ಮುಂದಿನ 1 ಓವರ್ಗಳಾದ್ರೂ ತನ್ನ ಬ್ಯಾಟಿಂಗ್ ಅನ್ನು ಮುಂದುವರಿಸಬೇಕಾಗಿದೆ ಪವನ್. ಈ ಜೋಡಿ ಬೇರ್ಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರಿತಾ ಇದೆ. ಸೀಮಾ ರೇಖೆಯ ಹೊರಭಾಗದಲ್ಲಿದೆ ಚೆಂಡು. ಈ ಮೂಲಕವಾಗಿ ಡಿಕ್ಲೇರ್ ಔಟ್ ಮೂಲಕವಾಗಿ ಬಲಿಷ್ಠ ದಾಂಡಿಗ, ಬಲು ದೊಡ್ಡ ಬೇಟೆ ತಿಮಿಂಗಿಲವಂತೂ ಬಲೆಗೆ ಬೀಳ್ತಾ ಇದೆ. ನೇರವಾಗಿ ಹುದ್ದರಿಯನ್ನು ಬಿಟ್ಕೊಡ್ಬೇಕಾಗಿದೆ ಉತ್ತಮ್. ಈ ಮೂಲಕವಾಗಿ ಹುದ್ದರಿಯ ನಷ್ಟದೊಂದಿಗೆ ತಂಡದ ಖಾತೆಯಲ್ಲಿದೆ 16. ಪವನ್ ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಹುದ್ದರಿಯನ್ನು ಸಂಪಾದಿಸಿರುವಂತಹ ಆತ್ಮವಿಶ್ವಾಸ. ಮತ್ತೆ ದಂಡನೆ, ಮತ್ತೆ ಡಿಕ್ಲೇರ್ಡ್ ಔಟ್. ಮತ್ತೊಂದು ಹುದ್ದರಿಯ ಸಂಪಾದನೆಯೊಂದಿಗೆ ಟೈಟನ್ಸ್ ದೇ ಆರ್ ಇನ್ ಟು ದ ಡೀಪ್ ಟ್ರಬಲ್. ನೇರವಾಗಿ ಸಾಕಷ್ಟು ಒತ್ತಡದ ಸ್ಥಿತಿಯಲ್ಲಿ ಗಮನಿಸಿಕೊಳ್ತದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿದೆ 16. 3 ಹುದ್ದರಿಯ ನಷ್ಟದಲ್ಲಿ ಈ ಮೂಲಕವಾಗಿ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಮೇಲುಗೆಯನ್ನು ಸಾಧಿಸ್ತಾ ಇದೆ ಬ್ರದರ್ಸ್ ಮೊಗವೀರ ತಂಡ.
ಕೇಸರಿ ವರ್ಣದಲ್ಲಿ ಕಂಗೊಳಿಸುತ್ತಿರುವಂತಹ ತಂಡವಾಗಿದೆ ನಮ್ಮ ಬಲಿಷ್ಠ ಬ್ರದರ್ಸ್ ಮೊಗವೀರ ತಂಡ. ಅದೇ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳನ್ನು ಕೂಡ ಹೊಂದಿರುವಂತಹ ತಂಡ ಬ್ರದರ್ಸ್ ಮೊಗವೀರ. ಮತ್ತೆ ಫೈನಲ್ಗೆ ಏರುವಂತಹ ನೆಚ್ಚಿನ ತಂಡವಾಗಬಹುದೇ ಅನ್ನುವಂತಹ ಪ್ರಶ್ನೆ. ಇನ್ನು ಕೂಡ 12 ಎಸೆತಗಳ ಪ್ರಥಮ ಇನ್ನಿಂಗ್ಸಿನ ದಾಂಡುಗಾರಿಕೆ ಬಾಕಿ ಉಳಿತಾ ಇದೆ. ಟೈಟನ್ಸ್ ತಂಡವನ್ನ ಈ ಶೋಚನೀಯ ಸ್ಥಿತಿಯಿಂದ ಮೇಲಕ್ಕೆತ್ತುವಂತಹ ಸಾಮರ್ಥ್ಯ ಕೇವಲ ಓರ್ವ ವ್ಯಕ್ತಿಯ ಮೇಲಿದೆ. ಆ ದಾಂಡಿಗನ ಉಪಸ್ಥಿತಿ ಇನ್ನು ಕೂಡ ಇದೆ. ಉತ್ತಮ ನಾಮಾಂಕಿತನಾಗಿ ಇನ್ನಂತೂ ತನ್ನ ಬಲಿಷ್ಠ ದಾಂಡುಗಾರಿಕೆಯನ್ನ ಇಲ್ಲಿ ಪ್ರದರ್ಶಿಸಲೇಬೇಕಾಗಿದೆ. ಬಲಿಷ್ಠ ಕೋಟೆಯನ್ನ ಕಟ್ಟಿರುವಂತಹ ಬ್ರದರ್ಸ್ ಮೊಗವೀರ ತಂಡದ ಕೋಟೆಯನ್ನ ಇಲ್ಲಿ ಹಿಮ್ಮೆಟ್ಟಿಸಲೇಬೇಕಾಗಿದೆ. ಆ ಮೂಲಕವಾಗಿ ಜಯಬೇರಿ ಬಾರಿಸಲು ತನ್ನ ವಿಜಯ ಪತಾಕೆಯನ್ನ ಹಾರಿಸಲು ಪ್ರಯತ್ನವನ್ನ ಮಾಡಲೇಬೇಕಾಗಿದೆ ಉತ್ತಮ್. ಈ ಮೂಲಕವಾಗಿ 12 ಎಸೆತಗಳ ಅವಕಾಶವಂತೂ ಉತ್ತಮ್ರವರ ಬಳಿಯಲ್ಲಿ ಗಮನಿಸಿಕೊಳ್ತದ್ವೆ. ಎಸೆಗಾರಿಕೆ ವಿಭಾಗದಲ್ಲಿ ಮತ್ತೊಮ್ಮೆ ನಿಶಾಂತ್ ತನ್ನ ವೈಯಕ್ತಿಕ ಖಾತೆಯ ಅದ್ವಿತೀಯ ಓವರ್, ಅದೇ ರೀತಿ ಇನ್ನಿಂಗ್ಸ್ನ ಚತುರ್ಥ ಓವರಿನ ಆರಂಭಿಕ ಎಸೆತದ ಪ್ರಯತ್ನ. ಶಾರ್ಟ್ ರನ್ ಅನ್ನು ಹೊಂದಿರುವ ಎಸೆಗಾರ ಒನ್ ಟಾಪ್ ಡೆಲಿವರಿ, ನೇರವಾಗಿ ರನ್ಔಟ್ಗೆ ಪ್ರಯತ್ನ, ಮತ್ತೆ ರನ್ಔಟ್. ಒನ್ ಮೋರ್ ವಿಕೆಟ್. ರನ್ಔಟ್ ಮೂಲಕವಾಗಿ ಮತ್ತೊಂದು ಹುದ್ದರಿಯನ್ನ ಕಳೆದುಕೊಳ್ತಾ ಇದೆ ಟೈಟಾನ್ಸ್. ಈ ಮೂಲಕವಾಗಿ 4ನೇ ಹುದ್ದರಿಯ ಆಘಾತದೊಂದಿಗೆ ತಂಡದ ಖಾತೆ ಇನ್ನು ಕೂಡ ಸ್ಥಗಿತ 16ರಲ್ಲಿ. ಹೊಸ ದಾಂಡಿಗನಾಗಿ ತಂಡದ ಮಧ್ಯಮ ಕ್ರಮಾಂಕದ ದಾಂಡಿಗ ದೀಪಕ್ ರವರ ಆಗಮನವಾಗ್ತಾ ಇದೆ. ಉತ್ತಮ್ ರವರ ಉಪಸ್ಥಿತಿ ಇನ್ನು ಕೂಡ ಇದೆ. ಉತ್ತಮ್ರಿಗೆ ಜೊತೆಗಾರಿಕೆಯನ್ನು ನೀಡುವಂತಹ ಜೊತೆಗಾರನ ಅವಶ್ಯಕತೆ ಇದೆ. ಪಾರ್ಟ್ನರ್ಶಿಪ್ ಅಂತೂ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ತನ್ಮಧ್ಯೆ ರನ್ಔಟಿಗೆ ಮತ್ತೆ ಅವಕಾಶ, ಮತ್ತೆ ಮನವಿ, ಆದರೆ ಇಲ್ಲಂತೂ ಮನವಿಗೆ ಪುರಸ್ಕಾರಗಳಿಲ್ಲ. ವೈಡ್ ಮುಖಾಂತರವಾಗಿ 2 ಅಂಕಗಳಂತೂ ತಂಡದ ಖಾತೆಗೆ ಜಮಾವಣೆಯಾಗಿದೆ. ಸುಲಭದ ಕೊಡುಗೆಗಳು. ಈ 2 ಅತಿರಿಕ್ತ ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ 18. ಚತುರ್ಥ ಓವರ್ ಪ್ರಗತಿಯಲ್ಲಿದೆ. ಮುಂದೆ ಮೆಗಾ ಫೈನಲ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಮಾರುತಿ ಲೆಜೆಂಡ್ಸ್ ವಿರುದ್ಧವಾಗಿ ಸಾಗರ್ ಲೆಜೆಂಡ್ಸ್. ದಯವಿಟ್ಟು 2 ತಂಡದ ಮಾಲೀಕರೇ ದಯವಿಟ್ಟು ಆಗಮಿಸಿ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಪರೀಕ್ಷಿಸಿ ಅದೃಷ್ಟದ ನಾಣ್ಯ ಚಿಮ್ಮಿಗೆಗಾಗಿ ತಮ್ಮ ಸಹಕಾರವಿರಲಿ ಅನ್ನುವಂತಹ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ತಂಡದ ಖಾತೆಯಲ್ಲಿದೆ 18. ಚತುರ್ಥ ಓವರ್ ಪ್ರಗತಿಯಲ್ಲಿದೆ. ನಿಶಾಂತ್ ಆರಂಭಿಕ ಓವರ್ ಅನ್ನ ಬಹಳಷ್ಟು ಸೊಗಸಾಗಿ ನಿರ್ವಹಿಸಿರುವಂತಹ ಆತ್ಮವಿಶ್ವಾಸದೊಂದಿಗೆ ಮತ್ತೆ ದ್ವಿತೀಯ ಓವರಿಗೆ ಆಗಮಿಸಿರುವಂತಹ ಎಸೆತಗಾರ. ಇವರಿಗೆ ತನ್ನ 1.1 ಎಸೆತಗಳ ದಾಳಿಯಲ್ಲಿ ಎದುರಾಳಿ ತಂಡಕ್ಕೆ ಕೇವಲ 3 ಅಂಕಗಳು ಮಾತ್ರ ಪ್ರಾಪ್ತಿಯಾಗಿದೆ. ಮತ್ತೆ ದಂಡನೆ, ನೇರವಾಗಿ ಟಾಪ್ ಏಜ್ ದೀಪಕ್ ಡಿಕ್ಲೇರ್ಡ್ ಔಟ್ ಮೂಲಕವಾಗಿ ಮತ್ತೆ ಹುದ್ದರಿಯನ್ನ ಬಿಟ್ಕೊಡ್ಬೇಕಾಗಿದೆ. ಹುದ್ದರಿಯ ನಷ್ಟದೊಂದಿಗೆ 5ನೇ ಹುದ್ದರಿಯ ಆಘಾತ. ತಂಡದ ಖಾತೆ 18ರಲ್ಲಿ ಇನ್ನು ಕೂಡ ಸ್ಥಗಿತವಾಗಿದೆ. ಚತುರ್ಥ ಓವರಿನ ಪ್ರಗತಿಯಲ್ಲಿ ಅನಿಲ್ ರವರ ಆಗಮನವಾಗ್ತಾ ಇದೆ. ತಂಡದ ಬಾಲಂಗೊಚ್ಚಿಗಳ ಸಹಕಾರದಿಂದ ಇನ್ನಂತೂ ಉತ್ತಮ ತಂಡಕ್ಕೆ ಒಂದು ಗೌರವಯುತವಾದ ಮೊತ್ತವನ್ನು ದಾಖಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಳ್ಬೇಕಾಗಿದೆ. ಅತಿರಿಕ್ತ ಅಂಕದ ಘೋಷಣೆ, ನೇರವಾಗಿ ಎಕ್ಸ್ಟ್ರಾ ಡೆಲಿವರಿ ಮೂಲಕವಾಗಿ ವೈಡ್ ಎನ್ನುವಂತಹ ಘೋಷಣೆ ಕಂಡು ಬರ್ತಾ ಇದೆ. ಅನಗತ್ಯವಾಗಿ ರನ್ಗಳು ಎದುರಾಳಿ ತಂಡಕ್ಕೆ ಪ್ರಾಪ್ತಿಯಾಗ್ತಾ ಇದೆ. ಬಹುಶಃ ಜಯದ ಹಾದಿಯಲ್ಲಿ ಇವರಿಗೆ ಕಂಡಂತಹ ಮುಳ್ಳು ಈ ವೈಡ್ ಮುಖಾಂತರವಾಗಿ ಮಾತ್ರ ಗೋಚರಿಸ್ತಾ ಇದೆ. 1 ತಪ್ಪುಗಳು ಮಾತ್ರ ಈ ಬಲಿಷ್ಠ ತಂಡದಿಂದ ಇವರಿಗೆ ಕಂಡು ಬರ್ತಾ ಇದೆ. ಅದು ಎಕ್ಸ್ಟ್ರಾಕ್ಕೆ ಕಡಿವಾಣವನ್ನು ಹಾಕಲೇಬೇಕಾಗಿದೆ. ಯಾಕೆಂದ್ರೆ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟವನ್ನು ಗಮನಿಸಿದ್ರೆ ಬಲಿಷ್ಠ ಕಮಾಂಡೋಸ್ ತಂಡಕ್ಕೆ ಶರಣಾಗಿದ್ದಂತಹ ತಂಡ ಮತ್ತೆ ಆ ಬಲಿಷ್ಠ ತಂಡದ ವಿರುದ್ಧವಾಗಿ ಫೈನಲ್ನಲ್ಲಿ ಸೆಣಸಾಟವನ್ನು ಮಾಡಬೇಕಾಗಿದ್ರೆ ಈ ಅತಿರಿಕ್ತ ರನ್ಗಳಿಗೆ ಕಡಿವಾಣವನ್ನು ಹಾಕಲೇಬೇಕಾಗಿದೆ. ಆದರೆ ಇಲ್ಲಂತೂ ಮತ್ತೆ ಅತಿರಿಕ್ತ ಅಂಕದ ಘೋಷಣೆ ಕಂಡು ಬರ್ತಾ ಇದೆ. 1 more extra. ವಿತ್ ದಟ್ ಎಕ್ಸ್ಟ್ರಾ ಸ್ಕೋರ್ ಮೂವ್ಸ್ ಅಪ್ ಟು 20. ತಂಡದ ಖಾತೆ ನಿಧಾನಗತಿಯಲ್ಲಿ 20 ರನ್ಗಳ ಗಡಿಯನ್ನು ದಾಟ್ತಾ ಇದೆ. ಬ್ಯಾಟ್ ಮುಖಾಂತರವಾಗಿ ಅಲ್ಲದಿದ್ರೂ ಕೂಡ ಕೊಡುಗೆಗಳ ರೂಪದಲ್ಲಿ ರನ್ಗಳಂತೂ ಟೈಟನ್ಸ್ ತಂಡದ ಪಾಲಾಗ್ತಾ ಇದೆ.
ಮತ್ತೆ ಅನಗತ್ಯವಾದಂತಹ ಪ್ರಯತ್ನ, ಒನ್ ಮೋರ್ ಎಕ್ಸ್ಟ್ರಾ. ಸತತವಾಗಿ ಅತಿರಿಕ್ತ ಅಂಕಗಳನ್ನ ನಿಶಾಂತ್ ಬಿಟ್ಟುಕೊಡ್ತಾ ಇದ್ದಾರೆ. ಆರಂಭಿಕ ಓವರಿನ ಎಸೆತವಂತೂ ಬಹಳಷ್ಟು ಸೊಗಸಾಗಿ ನಾವೆಲ್ಲರೂ ಗಮನಿಸಿದ್ವಿ. ಈ ಮೂಲಕವಾಗಿ ಅದೇ ಆತ್ಮವಿಶ್ವಾಸದಿಂದ ಎದುರಾಳಿ ತಂಡ ಸತತವಾಗಿ ಹುದ್ದರಿಗಳನ್ನು ಕಳೆದುಕೊಳ್ತಾ ಇದೆ. ಈ ಮೂಲಕವಾಗಿ ಬಲಿಷ್ಠ ಹೊಡೆತಕ್ಕಂತೂ ಇದೀಗಾಗಲೇ ಕಡಿವಾಣವನ್ನು ಹಾಕಲಾಗಿದೆ. ಈ ಮೂಲಕವಾಗಿ ವಿಕೆಟ್ ಟು ವಿಕೆಟ್ ಡೆಲಿವರಿ, ಸಾಮಾನ್ಯ ಎಸೆತವನ್ನ ತನ್ನದಾಗಿಸಿಕೊಂಡ್ರೆ ಖಂಡಿತವಾಗಿಯೂ ಮತ್ತೆ ಮೇಲುಗೈಯನ್ನ ಈ ಒಂದು ಪಂದ್ಯಾಟದಲ್ಲಿ ಬ್ರದರ್ಸ್ ಮೊಗವೀರ ತಂಡ ಸಾಧಿಸಿಕೊಳ್ಬಹುದು. ಕಾದೋಡಬೇಕಾಗಿದೆ. ಮತ್ತೆ ಸೊಗಸಾದ ದಂಡನೆ, ರನ್ಔಟಿಗೆ ಪ್ರಯತ್ನ ಸ್ಟ್ರೈಕರ್ ವಿಭಾಗದಲ್ಲಿ. ಇಲ್ಲಂತೂ ಮನವಿಗೆ ಥರ್ಡ್ ಎಂಪೈರ್ ಮೂಲಕವಾಗಿ ಉತ್ತರವನ್ನ ನೀಡಲು ಸೂಚನೆ ನೀಡಲಾಗ್ತಾ ಇದೆ. ಮುಖ್ಯ ತೀರ್ಪುಗಾರಿಕೆ ವಿಭಾಗದಲ್ಲಿರುವಂತಹ ಅನುಭವಿ ತೀರ್ಪುಗಾರ ಸೂರಜ್ ಇವರ ಮೂಲಕವಾಗಿ. ಬಹಳಷ್ಟು ಅನುಭವದ ತೀರ್ಪುಗಾರಿಕೆಯನ್ನು ಕೂಡ ಫ್ರೆಂಡ್ಸ್ ಮೊಗವೀರ ಟ್ರೋಫಿ, ಮೊಗವೀರ ಪ್ರೀಮಿಯರ್ ಲೀಗ್ನಲ್ಲಿ ನಾವು ಇವರಿಗೆ ಗಮನಿಸಿದ್ದೇವೆ. ಸಾಕಷ್ಟು ಅನುಭವವನ್ನ ಸ್ವತಃ ಆಟಗಾರನಾಗಿ ಅದೇ ರೀತಿ ತೀರ್ಪುಗಾರಿಕೆ ವಿಭಾಗದಲ್ಲಿ ಹೊಂದಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಸೂರಜ್ ಸರ್ ಇದೀಗಾಗಲೇ ಮುಖ್ಯ ತೀರ್ಪುಗಾರಿಕೆ ವಿಭಾಗದಲ್ಲಿ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಶ್ರೀಯುತ ಪ್ರಶಾಂತ್, ಅದೇ ರೀತಿ ಪ್ರದೀಪ್ ಇವರುಗಳ ಸಹಕಾರದೊಂದಿಗೆ ಈ ದಿನದಲ್ಲಿ ಯಾವುದೇ ಚರ್ಚೆಗಳಿಲ್ಲದೆ ಬಹಳಷ್ಟು ಸೊಗಸಾಗಿ ತೀರ್ಪುಗಾರಿಕೆ ನಮಗಾಗಿ ಬಂದಿದೆ. ಅದೇ ರೀತಿ ವೀಕ್ಷಕ ವಿವರಣೆಯಲ್ಲಿ ಶ್ರೀಯುತ ಸಂದೇಶ್ ಸಜಿಪ, ಶ್ರೀಯುತ ಸಾತ್ವಿಕ್, ಸಂದೀಪ್ ಕುಂಪಲರವರ ಜೊತೆ ವೀಕ್ಷಣೆ ವಿವರಣೆಯಲ್ಲಿ ನಾವೆಲ್ಲರೂ ಸಹಕರಿಸಿದ್ದೇವೆ. ಅದೇ ರೀತಿ ಅಂತರ್ಜಾಲದ ಮೂಲಕವಾಗಿ ಮ್ಯಾಂಗ್ಳೂರ್ ಮೀಡಿಯಾದ ಮೂಲಕವಾಗಿ ಈ ಸರಣಿಯ ನೇರ ಪ್ರಸಾರವನ್ನು ಕೂಡ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಮ್ಯಾಂಗ್ಳೂರ್ ಮೀಡಿಯಾದ ಮಾಲೀಕರು ಅದೇ ರೀತಿ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾವೆಲ್ಲರೂ ಆಭಾರಿಗಳಾಗಿದ್ದೇವೆ. ಬಹಳಷ್ಟು ಸ್ಪಷ್ಟವಾದ ನೇರ ಪ್ರಸಾರದ ವ್ಯವಸ್ಥೆಯನ್ನು ನಮಗೋಸ್ಕರ ಮಾಡಿದ್ದಾರೆ. ಈ ಮೂಲಕವಾಗಿ ನಾಟ್ ಔಟಿನ ತೀರ್ಪು ಬರ್ತಾ ಇದೆ. ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ಪಷ್ಟವಾದ ಹೊನಲು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಎಲೆಕ್ಟ್ರಿಕಲ್ ಸಂಸ್ಥೆಗೂ ಕೂಡ ಧನ್ಯವಾದಗಳು, ಅದರ ಸಿಬ್ಬಂದಿ ವರ್ಗಕ್ಕೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. 3 ಎಸೆತಗಳು ಇನ್ನೂ ಕೂಡ ಬಾಕಿ, 3 ಎಸೆತಗಳು ಮಾತ್ರ ಈವರೆಗೆ ಮುಕ್ತಾಯವನ್ನ ಕಂಡುಕೊಂಡಿದೆ. ಫಸ್ಟ್ ಬಾಲ್ ಡಾಟ್ ಅಂಡ್ ರನ್ ಔಟ್, ಫಸ್ಟ್ ಬಾಲ್ ಸಿಂಗಲ್, 1 ವೈಡ್. ಒಂಜಿ ಡಾಟ್, ಒಂಜಿ ರನ್ ಔಟ್ ಆಯ್ತು ಒಟ್ಟಿಗೆ. ಮೂಜೆ ಬಾಲ್ ಲೈನ್. ತಂಡದ ಖಾತೆಯಲ್ಲಿದೆ 21. ಚತುರ್ಥ ಓವರಿನ 3 ಎಸೆತಗಳು ಮಾತ್ರ ಮುಕ್ತಾಯವನ್ನು ಕಂಡುಕೊಂಡಿದೆ. ನಿಶಾಂತ ದ್ವಿತೀಯ ಓವರ್ನಲ್ಲಂತೂ ಸಾಕಷ್ಟು ದುಬಾರಿಯಾದಂತಹ ಎಸೆತಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. 5 ಹುದ್ದರಿಯನ್ನಷ್ಟ ಈವರೆಗೆ ಕಂಡು ಬಂದಿದೆ. ಟೈಟಾನ್ಸ್ ತಂಡದ ಪರವಾಗಿ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಒತ್ತಡದ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟ. ಓವರಿನ ಚತುರ್ಥ ಎಸೆತ 4 ಡೆಲಿವರಿ, ಮತ್ತೆ ಸೊಗಸಾದ ದಂಡನೆ. ಸ್ಕ್ವಾಲೆಗ್ ವಿಭಾಗದಲ್ಲಿ 1 ಅಂಕ ಸೇರ್ಪಡೆಯಾಗಿದೆ. ಚತುರ್ಥ ಎಸೆತದಲ್ಲಂತೂ 1 ರನ್ ದಾಖಲಿಸಲಾಗಿದೆ. ತಂಡದ ಖಾತೆಯಲ್ಲಿದೆ 22. ಸ್ಕೋಮಸ್ ಅಂಟು 22. ಉತ್ತಮ್, ಅದೇ ರೀತಿ ಅನಿಲ್ ದಾಂಡುಗಾರಿಕೆ ವಿಭಾಗದಲ್ಲಿ ಮತ್ತೆ ಅನಿಲ್ ಹುದ್ದರಿಯನ್ನ ಬಿಟ್ಕೊಡ್ಬೇಕಾಗಿದೆ. ಉತ್ತಮ ಏಕಾಂಗಿಯಾಗಿ ಆರಂಭಿಕ ಆಟಗಾರನ ಉಪಸ್ಥಿತಿ ಇನ್ನು ಕೂಡ ಕಂಡು ಬರ್ತಾ ಇದೆ. ಉತ್ತಮಿಗೆ ಸಾಕಷ್ಟು ಸ್ಟ್ರೈಕ್ ಅನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರಿಸಿಕೊಳ್ಬೇಕಾಗಿದೆ. ಉಳಿದಂತಹ ಆಟಗಾರರು 6ನೇ ಹುದ್ದರಿಯ ಆಘಾತದೊಂದಿಗೆ ತಂಡದ ಖಾತೆ 22ರಲ್ಲಿ ಸ್ಥಗಿತ. ಸ್ಕೋಮಸ್ ಅಂಟು 22. ಚತುರ್ಥ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ. ಲಾಸ್ಟ್ 1 ಡೆಲಿವರಿ ಲೆಫ್ಟ್ ಇನ್ ಓವರ್ ನಂಬರ್ 4.
ಚತುರ್ಥ ಓವರಿನ ಅಂತಿಮ ಎಸೆತ ಬಾಕಿ. 6 ಹುದ್ದರಿಯ ನಷ್ಟವಾಗಿದೆ. 6ನೇ ಹುದ್ದರಿಯ ನಷ್ಟ, 6 ಹುದ್ದರಿಗಳು ನಷ್ಟವಾಗಿದೆ. ಚತುರ್ಥ ಓವರಿನ ಅಂತಿಮ ಎಸೆತ ಪ್ರಗತಿಯಲ್ಲಿ ನಿಶಾಂತ್ ಮತ್ತೆ ತನ್ನ ಲಯವನ್ನು ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆ. ಸಾಕಷ್ಟು ಸಮಯ ಕೂಡ ವ್ಯರ್ಥವಾಗ್ತಾ ಇದೆ ದ್ವಿತೀಯ ಈ ಒಂದು ಚತುರ್ಥ ಓವರಿನ ಚಾಲ್ತಿಯಲ್ಲಿ. ನಿಶಾಂತ್ ಅವರಿನ ಅಂತಿಮ ಎಸೆತ ಪ್ರಗತಿಯಲ್ಲಿ. ಚತುರ್ಥ ಓವರಿನ ಅಂತಿಮ ಎಸೆತ, ಲಾಸ್ಟ್ ಡೆಲಿವರಿ. ಮತ್ತೆ ಸೊಗಸಾದ ದಂಡನೆ ಪ್ರತ್ಯಕ್ಷ ಕವರ್ಸ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರಕ್ಷಣೆ ಪವನ್ ಮೂಲಕವಾಗಿ ಯಾವುದೇ ರನ್ ಗಳಿಕೆಗೆ ಅವಕಾಶವಿಲ್ಲ. ಡಾಟೆಡ್ ಡೆಲಿವರಿ ಮೂಲಕ 4ನೇ ಓವರ್ ಕೂಡ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನ ಅಂತಿಮ 6 ಎಸೆತಗಳು ಬಾಕಿ. ಲಾಸ್ಟ್ 6 ಡೆಲಿವರೀಸ್ ಲೆಫ್ಟ್ ಇನ್ ಇನ್ನಿಂಗ್ಸ್ ನಂಬರ್ 1. ಆನ್ಲೈನ್ ಸ್ಕೋರಿಂಗ್ ವಿಭಾಗದಲ್ಲೂ ಕೂಡ ಸಾಕಷ್ಟು ವ್ಯಕ್ತಿಗಳು ನಮ್ಮೊಂದಿಗೆ ಇವರಿಗೆ ಸಹಕರಿಸಿದ್ದಾರೆ. ಶ್ರೀತಾ ಪಾಲಿಕ್, ಶ್ರೀತಾ ಭವಿಷ್ಯ, ಇವರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಆನ್ಲೈನ್ ಮೂಲಕವಾಗಿ ಸೊಗಸಾಗಿ ಸ್ಕೋರಿಂಗ್, ಅದೇ ರೀತಿ ಆ ಪಾಯಿಂಟ್ಸ್ ಟೇಬಲ್ ಅನ್ನು ನಮಗೋಸ್ಕರ ಸರಿಯಾದ ಸಮಯದಲ್ಲಿ ಒದಗಿಸಿಕೊಟ್ಟಿರುವಂತಹ ಯುವ ಪ್ರತಿಭೆಗಳು, ಇವರೆಲ್ಲರಿಗೂ ಕೂಡ ಫ್ರೆಂಡ್ಸ್ ಮಗುವಿನ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ನೇರವಾಗಿ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯದ ಅಂತಿಮ ಓವರಿನ ಕಡೆಗೆ ಸಾಗ್ತಾ ಇದ್ದೇವೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್ ಅದೃಷ್ಟದ ನಾಣ್ಯ ಚಿಮುಗೆಯನ್ನು ಗೆದ್ದುಕೊಂಡು ಯಾವುದೇ ಸಂದೇಹವಿಲ್ಲದೆ ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿತ್ತು ಬ್ರದರ್ಸ್ ಮೊಗವೀರ ತಂಡ. ಆದರೆ ಇನ್ನು ಕೂಡ ಓರ್ವ ವ್ಯಕ್ತಿಯ ಉಪಸ್ಥಿತಿ ಟೈಟನ್ಸ್ ತಂಡಕ್ಕಿದೆ. ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಉತ್ತಮ ದಂಡು ಮುಖೇನವಾಗಿ ಏತನ್ ಮಧ್ಯೆ ಸ್ಟಂಪ್ ಔಟ್ಗೆ ಬಲವಾದ ಮನವಿ. ಉತ್ತಮರನ್ನ ವಂಚಿಸಿರುವಂತಹ ಅದ್ಭುತವಾದ ಎಸೆತ ಚೇತನ್ ಮೂಲಕವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಬಹಳಷ್ಟು ಸೊಗಸಾದ ದಾಳಿಯಾಗಿತ್ತು. ಲೆಫ್ಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯ ಎಸೆತಗಾರಿಕೆಯ ಮೂಲಕವಾಗಿ ಆಫ್ ಸ್ಟಂಪ್ ವಿಭಾಗದಿಂದ ತಿರುವನ್ನ ಸಂಪಾದಿಸಿಕೊಂಡಿದ್ರು ಚೇತನ್. ಈ ಮೂಲಕವಾಗಿ ಡಾಟೆಡ್ ಡೆಲಿವರಿ. ಇನ್ನಂತೂ ಕೇವಲ 5 ಎಸೆತಗಳು ಬಾಕಿ. ತಂಡದ ಖಾತೆಯನ್ನು ಗಮನಿಸಿದರೆ ತಂಡದ ಖಾತೆಯಲ್ಲಿ 22 ಅಂಕಗಳು ಜಮಾವಣೆಯಾಗಿದೆ. ಟೈಟಾನ್ಸ್ ತಂಡವನ್ನು ಗಮನಿಸಿದರೆ ಸಾಕಷ್ಟು ನಿಯಂತ್ರಿತ ದಾಳಿಯನ್ನು ಸಂಘಟಿಸುವಂತಹ ಅದ್ಭುತ ಎಸೆತಗಾರರನ್ನು ಕೂಡ ಈ ತಂಡ ಹೊಂದಿದೆ. ಈ ಮೂಲಕವಾಗಿ ಕನಿಷ್ಠ 5 ಎಸೆತ 5 ರನ್ಗಳನ್ನಾದರೂ ತಂಡದ ಖಾತೆಗೆ ಜಮಾವಣೆಗೊಳಿಸಬೇಕಾಗಿದೆ. ಶಾಟ್ ಅಂಡರ್ ಪ್ರೆಷರ್, ಸೊಗಸಾದ ದಂಡನೆ, ನೇರ ಹೊಡೆತದ ಮೂಲಕವಾಗಿ ಆಫ್ ಡ್ರೈವ್ ಮುಖಾಂತರ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಉತ್ತಮ. ಮೊದಲೇ ತಿಳಿಸಿದೆ ಉತ್ತಮ ಓರ್ವ ಡೇಂಜರಸ್ ಪ್ಲೇಯರ್, ಸಾಕಷ್ಟು ಅಪಾಯಕಾರಿಯಾಗಬಲ್ಲಂತಹ ಆಟಗಾರ, ಆರಂಭಿಕ ಆಟಗಾರನಾಗಿ ಆಗಮಿಸಿ ಇನ್ನು ಕೂಡ ತನ್ನ ಹುದ್ದರಿಯನ್ನ ಕಾಪಾಡಿಕೊಂಡು ಅಂತಿಮ ಕ್ಷಣದಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಕಡೆಗೆ ಮುಂದುವರಿತಾ ಇದ್ದಾರೆ ಉತ್ತಮ. ತಂಡದ ಖಾತೆ ವಿಸ್ತರಣೆಯಾಗಿದೆ 26. ಸ್ಕೋಮೋಸ್ ಆನ್ ಟು 26. ಚೇತನ್ ಅವರಿನ ತೃತೀಯ ಎಸೆತ. ಮತ್ತೆ ಸೊಗಸಾದ ದಂಡನೆ, ನೇರವಾದ ಹೊಡೆತವಾಗಿತ್ತಿಲ್ಲಿ. ಮತ್ತೆ ಚೆಂಡು ಸೀಮಾರೇಖೆಯ ಬಳಿಯಲ್ಲಿ ತಡೆತಕ್ಕೆ ಒಳಗಾಗ್ತಾ ಇದೆ. ಕ್ಷೇತ್ರ ರಕ್ಷಕರಿಂದ ಹೆಚ್ಚಾಗಿ ಬೆಂಬಲಿಗರಿಂದ ಈ ಬಗ್ಗೆ ಗೊಂದಲ ವ್ಯಕ್ತವಾಗ್ತಾ ಇದೆ. ಇದು ಕ್ರೀಡೆ, ಇದು ನಮ್ಮ ಕ್ರಿಕೆಟ್ನ ವೈಶಿಷ್ಟ್ಯತೆ. ಸರ್ವರ್ ಅನ್ನು ತುದಿಗಾಲಲ್ಲಿ ನಿಲ್ಲುವಂತೆ ಮಾಡುವಂತಹ ಆಟ ಈ ಅದ್ಭುತ ಕ್ರಿಕೆಟ್ ಅನ್ನುವಂತಹ ಆಟ. ಈ ತಮ್ಮ ಅಭಿಮಾನ ಇದೇ ರೀತಿ ಮುಂದುವರಿಲಿ, ತಮ್ಮ ತಂಡವಂತೂ ಅದ್ಭುತ ಪ್ರದರ್ಶನವನ್ನು ನೀಡಲಿ ಅನ್ನುವಂತಹ ಶುಭ ಹಾರೈಕೆ. 3 ಎಸೆತಗಳು ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿದೆ 27. ದಾಂಡುಗಾರಿಕೆ ವಿಭಾಗದಲ್ಲಿ ದಿವೇಶ್ 1 ರನ್ ಅನ್ನ ಸಂಪಾದಿಸಿ ನೇರವಾಗಿ ಉತ್ತಮ್ಗೆ ಸ್ಟ್ರೈಕ್ ಅನ್ನು ಒದಗಿಸಿಕೊಡಬೇಕು. ಈ ಮೂಲಕವಾಗಿ ಯಶಸ್ಸನ್ನು ಸಾಧಿಸಲಾಗ್ತಾ ಇದೆ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಖಾತೆ ವಿಸ್ತರಣೆಗೊಳ್ತಾ ಇದೆ 28. 6 ಹುದ್ದರಿ ನಷ್ಟದಲ್ಲಿ ಅಂತಿಮ 2 ಎಸೆತ ಬಾಕಿ. ಉತ್ತಮ್ ಮತ್ತೆ 2 ಬೌಂಡ್ರಿಯನ್ನು ಬಾರಿಸಬಲ್ಲರೆ. ಎಸ್, ಐಸ್ ಡನ್ ಇಟ್ ಅಗೇನ್. 1 more ಬೌಂಡ್ರಿ. ಮಿಡ್ ವಿಕೆಟ್ ವಿಭಾಗದಲ್ಲಂತೂ ಅದ್ಭುತ ಶೈಲಿಯ ದಂಡನೆ. ಸೊಗಸಾಗಿ ಲೆಗ್ ಸ್ಟಂಪ್ ವಿಭಾಗದಲ್ಲಿ ಬಂದಂತಹ ಚೆಂಡನ್ನ ಸೊಗಸಾಗಿ ಲೆಗ್ ಸ್ಟಂಪ್ ವಿಭಾಗದಲ್ಲಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಬೌಂಡ್ರಿಯಾಗಿ ಪರಿವರ್ತಿಸ್ತಾ ಇದ್ದಾರೆ. ಈ ಒಂದು ಬೌಂಡ್ರಿಯ ಮೂಲಕವಾಗಿ ಇದೀಗ ತಂಡದ ಮೊತ್ತವನ್ನ ಗಮನಿಸಿದ್ರೆ ತಂಡದ ಖಾತೆಯಲ್ಲಿದೆ 32.
ದ್ವಿತೀಯ ಓವರಿನ ನಂತರ ಎಸೆತಗಾರರು ಮಾಡಿರುವಂತಹ ತಪ್ಪುಗಳು, ಈ ತಪ್ಪುಗಳ ಸದುಪಯೋಗ ಪಡಿಸಿಕೊಂಡಂತಹ ದಾಂಡಿಗ ಉತ್ತಮ ಮತ್ತೆ ಸೊಗಸಾದ ದಂಡನೆಯ ಪ್ರಯತ್ನ. ನೇರವಾಗಿ ದಾಂಡಿಗನ ಕಾಲನ್ನು ಸ್ಪರ್ಶಿಸಿರುವಂತಹ ಚೆಂಡು ಒಂಟಿ ಅಂಕವನ್ನು ಸಂಪಾದಿಸಿಕೊಳ್ತಾ ಇದೆ. ಲೆಗ್ ಬೈ ಮೂಲಕವಾಗಿ ಪ್ರಥಮ ಇನ್ನಿಂಗ್ಸ್ ಅಂತ ಇಲ್ಲಿ ಮುಕ್ತಾಯವನ್ನ ಕಂಡುಕೊಂಡಿದೆ. ತಂಡಕ್ಕೆ ಗೌರವಿತವಾದ ಮೊತ್ತವನ್ನ ದಾಖಲಿಸಿಕೊಟ್ಟಂತಹ ದಾಂಡಿಗ ಉತ್ತಮ್ ಬಹಳಷ್ಟು ಅದ್ಭುತವಾಗಿ ಇನ್ನಿಂಗ್ಸ್ ಅನ್ನ ಬೆಳೆಸುವ ಮೂಲಕವಾಗಿ ತನ್ನ ತಂಡಕ್ಕೆ 33 ಅಂಕವನ್ನ ಜಮಾಯಿಸಿಕೊಟ್ಟಿದ್ದಾರೆ. 34 ರನ್ ಬೇಕಾಗಿದೆ ಈ ದ್ವಿತೀಯ ಕ್ವಾಲಿಫೈಯರ್ ಪಂದ್ಯಾಟವನ್ನ ಗೆಲ್ಲಲು ಬಲಿಷ್ಠ ಬ್ರದರ್ಸ್ ಮೊಗವೀರ ತಂಡಕ್ಕೆ. ಅದೇ ರೀತಿ ಮೊದಲೇ ತಿಳಿಸಿದಂತೆ ಟೈಟನ್ಸ್ ಅದ್ಭುತವಾದ ಎಸೆತಗಾರನ್ನ ಹೊಂದಿರುವಂತಹ ತಂಡವಾಗಿದೆ. ಅದೇ ರೀತಿ ದಾಂಡುಗಾರಿಕೆ ವಿಭಾಗ ಕೂಡ ಸಾಕಷ್ಟು ಬಲಿಷ್ಠತೆಯನ್ನ ಕಾಯ್ದುಕೊಳ್ಳಲಿಕ್ಕಿದೆ. ಈ ಮೂಲಕವಾಗಿ ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ನಾವು ಮತ್ತೆ ಧ್ವನಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಸಾಕಷ್ಟು ನಿರೀಕ್ಷಿತ ಧ್ವನಿ ಸಂದೇಶ್ ಸಜೀಪರ್ ಅವರ ಧ್ವನಿಯನ್ನ ಇನ್ನು ಮುಂದೆ ತಾವು ಕೇಳಲಿಕ್ಕಿದ್ದೀರಿ. ಅದೇ ರೀತಿ ಪ್ರಥಮ ಫೈನಲ್ ಪಂದ್ಯಾಟ, ಲೆಜೆಂಡರಿ ಮಾದರಿಯ ಫೈನಲ್ ಪಂದ್ಯಾಟಕ್ಕೆ ಕರೆಯನ್ನ ನೀಡ್ತಾ ಇದ್ದೇನೆ. ದಯವಿಟ್ಟು ಮಾರುತಿ ಲೆಜೆಂಡ್ಸ್ ಅದೇ ರೀತಿ ಸಾಗರ್ ಲೆಜೆಂಡ್ಸ್ ಎರಡು ತಂಡದ ಕಪ್ತಾನರು ಅದೃಷ್ಟದ ನಾಣ್ಯ ಚಿಮ್ಮಿಗೆಗೆ ಜೊತೆಯಾಗಬೇಕು. ಬನ್ನಿ ಸಂದೇಶ, ತಮ್ಮೆಲ್ಲರ ನಿರೀಕ್ಷೆಯಂತೆ ತಮ್ಮ ಅದ್ಭುತವಾದ ವಾಯ್ಸ್ ಅನ್ನ ಕೇಳುವಂತಹ ಅವಕಾಶ ಇದೀಗ ಅಂತಿಮ ಕ್ಷಣದಲ್ಲಿ ನಮಗೆ ಲಭ್ಯವಾಗ್ತಾ ಇದೆ. ತಮ್ಮ ಅದ್ಭುತ ಧ್ವನಿಯಲ್ಲಿ ವೀಕ್ಷಕ ವಿವರಣೆಯನ್ನು ಮುಂದುವರಿಸುವಂತೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ವೀಕ್ಷಕ ವಿವರಣೆ ಕೊಠಡಿಗೆ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. 2 ದಿವಸಗಳ ಕಾಲ ಅದ್ದೂರಿಯಾದ ಶ್ರೀ ಉರ್ವ ಮಾರಿಯಮ್ಮ ದೇವರ ಆಶೀರ್ವಾದದೊಂದಿಗೆ ಶ್ರೀ ವಿಷ್ಣು ಶೇಷ ಸಾಯನ ಆ ಒಂದು ಪ್ರಸನ್ನನ ಆಶೀರ್ವಾದದೊಂದಿಗೆ 6ನೇ ಸೀಸನ್ ಆವೃತ್ತಿಗೆ ಮೊಗವೀರ ಪ್ರೀಮಿಯರ್ ಲೀಗ್ ಬೋಲೂರು ಈ ಒಂದು ಹೆಜ್ಜೆಯನ್ನು ದಾಪುಗಾಲಿಟ್ಟಿದೆ. ಅದು ಕೂಡ 40 ಗಜಗಳ ಈ ಒಂದು ಪಂದ್ಯಾಟದಲ್ಲಿ ಅತ್ಯುತ್ತಮ ಧ್ವನಿಯೊಂದಿಗೆ ಸರಿಸುಮಾರು 3 ವರ್ಷದಿಂದ ಸಂದೀಪ್ ಕುಂಪಲ್ ಅವರು ಜೊತೆಯಲ್ಲಿ ಪ್ರಥಮ ಬಾರಿಗೆ ಸಾತುಯಾನೆ ಸಾತ್ವಿಕ್ ಮಂಗಲದೇವಿ ಆಗಮಿಸಿದ್ದಾರೆ. ನಯನ್ ಸುಲ್ಯ ಅದೇ ರೀತಿ ವರಂಗ ಅದೇ ರೀತಿ ಇಮ್ತಿಯಾಸ್ ಎಲ್ಲ ಧ್ವನಿಗಳನ್ನು ತೋರಿಸಿದ್ದು ಮೊಗವೀರ ಪ್ರೀಮಿಯರ್ ಲೀಗ್. ಖಂಡಿತ ಇದಕ್ಕೆ ಗೌರವದಿಂದ ಈ ಒಂದು ಪ್ರಧಾನ ವೇದಿಕೆಯ ವ್ಯವಸ್ಥಾಪಕರಿಗೆ ತುಂಬುರದ ಅಬ್ದಗಳನ್ನು ಸಲ್ಲಿಸಿಕೊಡ್ತಾ ಇದ್ದೇವೆ. ಅದ್ಭುತವಾದ ಪಂದ್ಯಾಟ ಇಲ್ಲಿ ಬೆನ್ನಟ್ಟಿ ಬರಬೇಕಾಗಿದೆ. 30 ಚೆಂಡಿನಲ್ಲಿ ಉಳಿದಿರುವಂತ 34 ಓಟಗಳು. ದಾಳಿಗಾರಿಕೆ ವಿಭಾಗದಲ್ಲಿ ಮೊಗವೀರ ಟೈಟನ್ಸ್ ಪರವಾಗಿ ದೀಪಕ್, ಮೊಗವೀರ ಬ್ರದರ್ಸ್ ಪರವಾಗಿ ದಂಡನೆ ವಿಭಾಗದಲ್ಲಿ ಆರಂಭಿಕ ಜೋಡಿಗಳು ಅಂತ ಪ್ರವೇಶ ಕಂಡಿದ್ದಾರೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಚೆಂಡನ್ನು ದಂಡಿನಲ್ಲಿ ಉತ್ತರಿಸಿದರೆ ಖಂಡಿತವಾಗಿಯೂ ಸೋಲಂಬ ತುತ್ತನ್ನು ತಿಂದಂತ ತಂಡ. ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಬ್ರದರ್ಸ್ ಮೊಗವೀರ ತಪ್ಪನ್ನು ಅರಿತು ಆಡಿದರೆ ಮೊಗವೀರ ಪ್ರೀಮಿಯರ್ ಲೀಗ್ನ ಪ್ರಶಸ್ತಿಯನ್ನು ಗೆಲ್ಲುವಂತ ಪ್ರಯತ್ನವನ್ನು ಮಾಡಬಹುದು. ಅಲ್ಲಿ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿ ತನ್ನದೇ ಆದ ಚಾತುರ್ಯವನ್ನು ರೂಪಿಸಿಕೊಂಡು ಈ ಬಾರಿ ಬ್ರದರ್ಸ್ ಮೊಗವೀರ ವಿರುದ್ಧವಾಗಿ ಮರುಪ್ರಯೋಗದಲ್ಲಿ ಪ್ರಯತ್ನವನ್ನು ಪಟ್ಟಿದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು ದಾಖಲಾಗಿದೆ. ಅದ್ಭುತವಾದ ದಾಳಿಗಾರಿಕೆ ವಿಭಾಗದಲ್ಲಿ ದೀಪು ಎಂಬ ನಾಮಗಾರಿಕೆ ಕಳೆದ ಬಹಳಷ್ಟು ಸೀಸನ್ನಲ್ಲಿ ಕೂಡ ಈ ವ್ಯಕ್ತಿಯ ಹೆಸರು ಮೊಗವೀರ ಪ್ರೀಮಿಯರ್ ಲೀಗ್ನಲ್ಲಿ ಕಂಡದ್ದು. ಆದರೆ ಈ ಬಾರಿ ಟೈಟನ್ಸ್ ಎಂಬ ನಾಮಗಾರಿಕೆಯ ಹೊಸದಾತ ಸೈನ್ಯದೊಂದಿಗೆ ಮೊಗವೀರ ಪ್ರೀಮಿಯರ್ ಲೀಗ್ ಬೋಲೂರಿನಲ್ಲಿ ಕಾಣಸಿಗ್ತಾ ಇದೆ. ಆರಂಭಿಕ ಜೋಡಿಗಳು ನಿಶಾಂತ್ ಅದೇ ರೀತಿ ರಕ್ಷಿತ್ ಎಂಬ ನಾಮಗಾರಿಕೆ ಈ ಬಾರಿ ಮೊಗವೀರ ಬ್ರದರ್ಸ್ ಪರವಾಗಿ ದಂಡನ್ನು ಕೈಗೆತ್ತಿಕೊಂಡಿದೆ. ಅದು ಕೂಡ ತನ್ನ ಇನ್ನಿಂಗ್ಸ್ ಅನ್ನು
ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಕಟ್ಟಿಕೊಳ್ಳಲು ವಿಜಯಕ್ಕಾಗಿ. ಈ ಬಾರಿ ದೀಪಕ್ ತನ್ನ ಕಂತಿನ ತೃತೀಯ ಬಾರಿಗೆ ಚೆಂಡನ್ನೆಸೆಯಬೇಕಾಗಿದೆ. ಶ್ರೇಷ್ಠದಾಯ ಟೈಟಾನ್ಸ್ ಮೊಗವೀರ ಬ್ರದರ್ಸಿನ ಕನಸಿನ ಕೋಟೆಯ ಅರಮನೆಯ ಒಂದು ಕಲ್ಲು ಈ ಬಾರಿ ಟೈಟನ್ಸ್ ನ ಬೊಗಸೆಯಲ್ಲಿ ಹಿಡಿದುಕೊಂಡಿದೆ. ಇದು ಇವರಲ್ಲಿರುವ ಚಮತ್ಕಾರ ನೋಡಿ. ಬಳಸಲು ಬಿಟ್ಟುಕೊಟ್ಟದ್ದು ಕೇವಲ 30 ಚೆಂಡುಗಳ, ಆದ್ರೆ ಆರಂಭಿಕ ಜೋಡಿಯನ್ನು ಕೈಯಲ್ಲಿ ಹಿಡಿದರೆ ಖಂಡಿತವಾಗಿ ವಿಜಯವನ್ನು ಹುಡುಕಲು ಬಹಳಷ್ಟು ಕಷ್ಟವಾಗಬಹುದು ಮೊಗವೀರ ಬ್ರದರ್ಸ್ ತಂಡಕ್ಕೆ. ಅದಕ್ಕೆ ಸಾಕ್ಷಿಯಾಗುತ್ತಿದ್ದಾನೆ ದೀಪಕ್ ದಾಳಿಗಾರಿಕೆ ವಿಭಾಗದಲ್ಲಿ. ಈ ಬಾರಿ ಅಂಕಿಅಂಶ ಪಟ್ಟಿಯಲ್ಲಿ 1 ವಿಕೆಟ್ ನಷ್ಟದೊಂದಿಗೆ ಮೊಗವೀರ ಬ್ರದರ್ಸ್ ಕಲೆ ಹಾಕಿಕೊಂಡದ್ದು ಕೇವಲ 2 ಓಟಗಳು ಮಾತ್ರ. ಇಲ್ಲಿ ಮತ್ತೆ ಚತುರ್ಥ ಬಾರಿಗೆ ದೀಪಕ್ ಶ್ರೇಷ್ಠ ದಾಳಿ ಮೈದಾನದ ಪ್ರವೇಶದಲ್ಲಿ ಕಂಡಂತ ವ್ಯಕ್ತಿ ಮೊಗವೀರ ಬ್ರದರ್ಸ್ ಪರವಾಗಿ ಜೋಡಿಯ ಜೊತೆಯನ್ನು ತೋರ್ಪಡಿಸಿಕೊಳ್ತಾ ಇದೆ ಬಲಗೈ ಆಟಗಾರ ಮೊಗವೀರ ಬ್ರದರ್ಸ್ ಪರವಾಗಿ. ಶ್ರೇಷ್ಠತೆಯ ದಾಳಿ, ಸೊಗಸಾದ ಕನೆಕ್ಷನ್, ಓಟಗಳಿಗೆ ಅವಕಾಶವಿಲ್ಲ. ಸಾಗರ್ ಲೆಜೆಂಡ್ಸ್ ತಂಡದ ಕಪ್ತಾನ ದಯಮಾಡಿ ನನ್ನ ಚಿಮ್ಮಿಗೆ ನಮ್ಮೊಂದಿಗೆ ಸಹಕರಿಸಿ. ತಮಗಾಗಿ ಆಯೋಜಕರು ಕಾಯುತ್ತಿದ್ದಾರೆ. ಅದಕ್ಕಾಗಿ ಜಿಲ್ಲೆ ಮತ್ತೆ ದೀಪಕ್ ತನಗಂತಿನ ಪ್ರಥಮ ಓವರಿನ ದ್ವಿತೀಯ ಇನ್ನಿಂಗ್ಸಿನ ಚತುರ್ಥ ಚೆಂಡಾಗಿದೆ. ಪಂಚಮ ಬಾರಿಗೆ ಶ್ರೇಷ್ಠ ದಾಳಿ ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ಅಂತಿಮ 1 ಚೆಂಡುಗಳು ಬಾಕಿ ಉಳಿತಾ ಇದೆ. ಧ್ವನಿಯನ್ನು ಕೇಳಿ ದಾಳಿಯನ್ನು ನಿಭಾಯಿಸಬೇಡಿ ದೀಪಕ್. ಬದಲಾವಣೆಯ ಸ್ವರಗಳು ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ದಾಖಲಾಗಿದೆ. ವಿಕೆಟ್ ಅಂತೂ ಒಂದು ಅದ್ಭುತವಾದ ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ ಮೊಗವೀರ ಬ್ರದರ್ಸ್. ಅತ್ಯದ್ಭುತವಾದ ಕಲಾತ್ಮಕ ಶೈಲಿಯ ಚೆಂಡುಗಳ ದರೆಗಿಳಿದು ಬರ್ತಾ ಇದೆ ದೀಪಕ್. ಇಲ್ಲಿ ತನ್ನ ಕಂತಿನ ದ್ವಿತೀಯ ಇನ್ನಿಂಗ್ಸಿನ ಅಂತಿಮ ಚೆಂಡೆಸೆಯಬೇಕಾಗಿದೆ ಪ್ರಥಮ ಓವರಿನಲ್ಲಿ. ಕ್ಷೇತ್ರಪಾಲಕ ಮಾಡಿದಂತ ತಪ್ಪು ಎಲ್ಲಿ ಕಾಣ ಸಿಗ್ತಾ ಇದೆ ನೋಡಿ. ಅವಸರವೇ ಅಪಘಾತಕ್ಕೆ ಕಾರಣ ಎಂಬುದು ಇಲ್ಲಿ ಕ್ಷೇತ್ರಪಾಲಕ ಮಾಡಿದಂತ ತಪ್ಪುಗಳು ಕಾಣ ಸಿಗ್ತಾ ಇದೆ. 6 ಚೆಂಡುಗಳ ಮುಕ್ತಾಯದಲ್ಲಿ ಗಳಿಸಿಕೊಂಡದ್ದು ಮೊಗವೀರ ಬ್ರದರ್ಸ್ ತಂಡ 8 ಓಟಗಳು. ಅದ್ಭುತವಾದ ಗಳಿಕೆ. ವಿಕೆಟ್ ಅಂತೂ 1 ಕಳೆದುಕೊಂಡಿತ್ತು. ಪವನ್ ಮೊಗವೀರ ಅದೇ ರೀತಿ ರಕ್ಷಿತ್ ಜೊತೆಯಾಟದಲ್ಲಿ ಕಾಣ ಸಿಗ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಂತೂ ದೀಪು 6 ಚೆಂಡುಗಳ ಮುಕ್ತಾಯದಲ್ಲಿ ಕಾಣುವುದಾದ್ರೆ ಭವಿಷ್ ಎಂಬ ದಾಳಿಗಾರ ಮೊಗವೀರ ಟೈಟನ್ಸ್ ಪರವಾಗಿ ಪೊರ್ತು ಕಡೆಸೊಚ್ಚನ್ನ ದೇಮಲ್ತೆ ಮಲ್ಪುಣಂಚಿನ ಎಂಚಿನ ವ್ಯವಸ್ಥೆ ತಂದಾಂಡಲ ನಿಖಲು ಇನ್ನಿಂಗ್ಸ್ಗೆ ಗೊಬ್ಬದ ಕಂಡಗ ಜಪ್ಪುಣಗಣೆ ತಯಾರಾದಂತಲೇ ದಯಪಣಂದಾಂಡ ಪೊರ್ತು ಕರಿಯೊಂದುಂಡು ಎಲ್ಲ ದಿನ ಮಾತ ಈ ಗೊಬ್ಬುಡು ತೂಪಿನ ಜೋಕುಲು ಶಾಲಾ ಕಾಲೇಜು ಪೋಪಿನಕುಲು ಐಡ್ದ ಹತ್ರ ದಯಮಲ್ತದೆ ಗೊಬ್ಬದ ಪೊರ್ತುನ ಕಲೆ ವಚ್ಚಿ ಮತ್ತೆ ಭವೇಶ್ ಟೈಟಾನ್ಸ್ ಪರವಾಗಿ ಶ್ರೇಷ್ಠ ದಾಳಿ, ಸೊಗಸಾದ 1 ಓಟ, ಜವಾಬ್ದಾರಿಯುತ ಆಟ ಕಾಣ ಸಿಗ್ತಾ ಇದೆ ಮೊಗವೀರ ಬ್ರದರ್ಸ್ ಪರವಾಗಿ. ದೀಪು ಅದ್ಭುತವಾದ 1 ವಿಕೆಟ್ ಅನ್ನು ಪಡೆದಿದ್ರು ಕೂಡ ಕ್ಷೇತ್ರಪಾಲಕ ಮಾಡಿದ ತಪ್ಪಿನಿಂದಾಗಿ ಒಂದು ದೊಡ್ಡ ಹೊಡೆತಕ್ಕೆ ಬಲಿಯಾಗುತ್ತಿದ್ದಾನೆ ದೀಪು. ಮತ್ತೆ ಕಮ್ಬ್ಯಾಕ್ ಮುಖಾಂತರವಾಗಿ ಭವಿಷ್ ದಾಳಿಗಾರಿಕೆ ವಿಭಾಗದಲ್ಲಿ ಶ್ರೇಷ್ಠ ದಾಳಿ, ಸೊಗಸಾದ ಹೊಡೆತ. ಇಲ್ಲಂತೂ ಅವಸರದಲ್ಲಿ ಓ ಮೈ ಗುಡ್ನೆಸ್, ಆಹೋ ಇಲ್ಲಿ 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 ಅತಿ ದೊಡ್ಡ ಬೇಟೆಯಾಗುತ್ತಿದೆ. ಮೊಗವೀರ ಬ್ರದರ್ಸ್ ತಂಡದ ದೊಡ್ಡ ಬೇಟೆಯಾಗುತ್ತಿದೆ. ತುಳುವಿನಲ್ಲಿ ಗಾದೆ ಕೂಡ ನೆನಪಾಗುತ್ತಿದೆ. ಹೆಣ್ಣಿನ ಮಣ್ಣಾಂಡು ಪೆದ್ದಿನ ಪೊನ್ನಾಡಿ ಎಂಬುದು ಇಲ್ಲಿಯವರೆಗೆ ಬೇಕಾಗಿದ್ದಂತ ಆಟಗಾರ ಇಲ್ಲಿ
ಟೈಟಾನ್ಸಿನ ಬಲೆಗೆ ಬೀಳ್ತಾ ಇದೆ. ಅದ್ಭುತವಾದ ಒಂದು ದೊಡ್ಡ ಬೇಟೆ, ಅದು ಎಲ್ಲಿ ನೇರ ಗುರಿ, ಜವಾಬ್ದಾರಿಯುತ ನೇರ ಗುರಿ ನೋಡಿ. ಒಂದೇ ಒಂದು ಹಂತದಲ್ಲಿ, ಒಂದೇ ಉಸಿರಿನಲ್ಲಿ ಮೊಗವೀರ ಬ್ರದರ್ಸ್ ತಂಡ ತನ್ನ ಹೃದಯ ಬಡಿತಗಳನ್ನು ಹೆಚ್ಚಳಗೊಳಿಸ್ತಾ ಇದೆ. ಯಾಕೆಂದ್ರೆ ಟೈಟಾನ್ಸ್ ಗಳಿಸಿಕೊಳ್ತಾ ಇದೆ ಅಮೂಲ್ಯವಾದ 2 ವಿಕೆಟ್ಗಳು ಈ ಬಾರಿ. ಮತ್ತೆ ದಾಳಿಗಾರಿಕೆ ವಿಭಾಗದಲ್ಲಿ ಶ್ರೇಷ್ಠ ದಾಳಿ ವೈಡ್ ಬಾಲ್ ಮುಖಾಂತರವಾಗಿ 9 ಓಟಗಳು ಸಂಪಾದಿಸಿಕೊಂಡ್ರೆ ಒಟ್ಟು 10 ಓಟಗಳು ದಾಖಲಾಗಿದೆ. 2 ಚೆಂಡುಗಳ ಮುಕ್ತಾಯದಲ್ಲಿ. ಆರಂಭಿಕ ಓವರ್ನಲ್ಲಂತೂ ದೀಪು ಬಿಟ್ಟುಕೊಟ್ಟಂತ ಖಾತೆಗಳು ಕಾಣುವುದಾದ್ರೆ 6 ಚೆಂಡಿನಲ್ಲಿ ಬಿಟ್ಟುಕೊಟ್ಟಂತ ಭರ್ಜರಿಯಾದ ಬೌಂಡ್ರಿಗಳು ಬರ್ತಾ ಇದೆ. ಭರ್ಜರಿಯಾದ ಬೌಂಡ್ರಿ ಈ ಬಾರಿ ಭವಿಷ್ ದಾಳಿಗಾರಿಕೆ ವಿಭಾಗದಲ್ಲಿ ಬೇಕಾದಂತ ಸಮಯಕ್ಕೆ ವಿಕೆಟ್ ಅನ್ನು ಪಡೆದು ದೇವಲ್ತ್ ಆಯೋಜಕರು ಆ ಒಂದು ಸೀಮಾರೇಖೆ ನೆಟ್ಟನ್ನು ಸರಿಪಡಿಸಿಕೊಳ್ಳಿ. ಅಲ್ಲಿ ಮತ್ತೆ ಭವಿಷ್ ಶ್ರೇಷ್ಠತೆಯ ದಾಳಿ ಕಂಬ್ಯಾಕ್ ಹಿಡಿತದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 14 ಓಟಗಳು ದಾಖಲಾಗಿದೆ. ಪಂಚಮ ಬಾರಿಗೆ ದಾಳಿಗಾರಿಕೆ ವಿಭಾಗದಲ್ಲಿ ಭವಿಷ್ ಶ್ರೇಷ್ಠತೆಯ ದಾಳಿ ಸೊಗಸಾದ ಕ್ಷೇತ್ರ ಪಾಲನೆಯೊಂದಿಗೆ ಈ ಬಾರಿ ಇಲ್ಲಂತೋ ಬ್ರದರ್ಸ್ ಮೊಗವೀರ ಪದೇ 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 ಒತ್ತಡದ ಮೇಲೆ ಓಡಾಟಗಳು ನಡೆಸಿಕೊಳ್ತಾ ಇದೆ. ಟೈಟಾನ್ಸ್ ತಂಡ ಈ ಬಾರಿ ದಾಳಿಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡೆದುಕೊಳ್ತಾ ಇದೆ. ಅಂತಿಮ ಒಂದು ಚೆಂಡನ್ನು ಎಸೆಯಬೇಕಾಗಿದೆ, ಕಾಣಲೇಬೇಕಾಗಿದೆ. ಮಿಥುನ್ ಜೊತೆ ಆಟದಲ್ಲಿ ರಕ್ಷಿತ್ ಎಂಬ ಆಟಗಾರರು ಕಲೆ ಹಾಕುತ್ತಿರುವಂತ ದೊಡ್ಡ ಪ್ರಯತ್ನ ಮುಂದಿನ ಚಾಂಪಿಯನ್ ಪಟ್ಟದ ಏರಿಕೆಗಾಗಿ. ಇಲ್ಲಿ ಕ್ಷೇತ್ರ ಪಾಲಕ ಚುರುಕಿನ ಕ್ಷೇತ್ರ ಪಾಲನೆ, ಆಶೀರ್ವಾದಗಳು ಬರ್ತಾ ಇದೆ ಟೈಟನ್ಸ್ ತಂಡಕ್ಕೆ. ಹೆಚ್ಚುವರಿ ಗಳಿಕೆಯಲ್ಲಿ 15 ಓಟಗಳು ದಾಖಲಾಗಿದೆ 2 ಓವರ್ ಮುಕ್ತಾಯದಲ್ಲಿ. 18 ಚೆಂಡು 19 ಓಟ ಬೇಕಾಗಿದೆ ಮೊಗವೀರ ಬ್ರದರ್ಸ್ ತಂಡಕ್ಕೆ. ಮೊಗವೀರ ಟೈಟನ್ಸ್ ತಂಡ ತಡೆ ಹಿಡಿಯಬೇಕಾಗಿದೆ. ಯಾರ ಕೈಯಲ್ಲಿದೆ ಮುಂದಿನ ಆ ಮದುಮಗಳ ಸಿಂಗಾರದ ಪ್ರಶಸ್ತಿಯ ಮೆಟ್ಟಿಲನ್ನು ಹೇರುವಂತ ಸಮಯ. ಒಟ್ಟು ಗಳಿಕೆಯಲ್ಲಿ 15 ಓಟಗಳು ದಾಖಲಾಗಿದೆ. 18 ಚೆಂಡು 19 ಓಟ ಮೊಗವೀರ ಬ್ರದರ್ಸ್ ತಂಡಕ್ಕೆ ಬೇಕಾಗಿದೆ. ಇಲ್ಲಿ ಹಂತದಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡ್ರು ಕೂಡ ಭರ್ಜರಿಯಾದ 2 ಬೌಂಡ್ರಿಗಳನ್ನು ದಾಖಲಿಸಿಕೊಂಡ್ರು 2 ಓವರ್ನಲ್ಲಿ. ಈ ಬಾರಿ ತೃತೀಯ ಓವರ್ನ ಮರುಪ್ರಯೋಗದಲ್ಲಿ ದೀಪಕ್ ಕಳೆದ ಪಂದ್ಯದಲ್ಲಿ ಕ್ಷೇತ್ರ ಪಾಲಕ ಕಳೆದ ಓವರಲ್ಲಿ ಮಾಡಿದ ತಪ್ಪಿನಿಂದಾಗಿ ದೀಪು ತಪ್ಪಿಸ್ತನಾಗಿದ್ದ. ಆದರೆ ಈ ಬಾರಿ ಕ್ಷೇತ್ರ ಪಾಲಕರು ಬೇಲಿಯನ್ನು ಕಾಯಬೇಕಾಗಿದೆ. ಮತ್ತೆ ದಾಳಿಗಾರಿಕೆ ವಿಭಾಗದಲ್ಲಿ ದೀಪು ಇಲ್ಲಿ ಅವಸರದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಲಾಸ್ ಆಫ್ ದಿ ಅನದರ್ ಒನ್ ವಿಕೆಟ್ಸ್. ಕೋಮುಜಾ ಆನ್ ದಿ ಬೋರ್ಡ್ ಕಲೆಕ್ಟೆಡ್ 15. 2ನೇ ಓವರ್ ಚಾಲ್ತಿಯಲ್ಲಿದೆ. ತಂಡದ ಐಕಾನ್ ಪಟ್ಟದ ಆಟಗಾರನ ಪ್ರವೇಶ. ಕ್ಷಮಿಸಿ, ಮತ್ತೋರ್ವ ಆಟಗಾರನ ಪ್ರವೇಶವಾಗ್ತಾ ಇದೆ. ಕಿಶನ್ ದಾಳಿಗಾರಿಕೆ ವಿಭಾಗದಲ್ಲಿ ದೀಪು ಮೊಗವೀರ ಟೈಟನ್ಸ್ ಪರವಾಗಿ. ಶ್ರೇಷ್ಠ ದಾಳಿ ಜಾನ್ಮೆಯಲ್ಲಿ
ಒಂದೊಂದು ಓಟಗಳನ್ನು ನಿಭಾಯಿಸುವಂತ ಪ್ರಯತ್ನ, ಅದರಲ್ಲೂ ಕೂಡ ಅದ್ಭುತವಾದ 2 ಬೌಂಡ್ರಿಗಳಲ್ಲಿ ಕೊಂಚ ಮಟ್ಟಿನ ಮೊಗವೀರ ಬ್ರದರ್ಸ್ ತಂಡ ಚೇತರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದೆ. ಹಂತದಲ್ಲಿ ಮೊಗವೀರ ಟ್ರೋಫಿಯನ್ನು ಗೆಲ್ಲಬೇಕಾದ್ರೆ ಪರಿಶ್ರಮವನ್ನು ಪಟ್ಟಂತ ಅದೆಷ್ಟೋ ಸಂಸ್ಥೆಗಳು 5 ವರ್ಷದ ಸೀಸನ್ ನಲ್ಲಿ ಕಂಡಿದ್ದೇವೆ. ಎಲ್ಲಿ ಎಡವಟ್ಟು, ಒಂದೊಂದೇ ಚೆಂಡುಗಳನ್ನು ಎಡವಟ್ಟುಗೊಳಿಸ್ತಾ ಇದೆ ಮೊಗವೀರ ಬ್ರದರ್ಸ್ ತಂಡ. ಯಾಕೆಂದ್ರೆ ಟೈಟನ್ಸ್ ಪರವಾಗಿ ದೀಪು ಅತ್ಯುತ್ತಮ ಚೆಂಡುಗಳನ್ನು ಎಸೆಯುತ್ತಾ ತನ್ನ ತಂಡಕ್ಕಾಗಿ ದುಡಿಯುತ್ತಿದ್ದಾನೆ. ಕಾಣಲೇಬೇಕಾಗಿದೆ ದೀಪು ಯಾವ ರೀತಿಯಲ್ಲಿ ಆ ಒಂದು ಆಟಗಾರನ ಹಿಡಿಯುತ್ತಾನೆ ಎಂಬುದು. ಅದು ಕೂಡ ಎಡಗೈ ಆಟಗಾರ, ಪ್ರತಿಷ್ಠಿತ ಆಟಗಾರ. ಈ ಒಂದು ವೃತ್ತಾಕಾರದ ಮೈದಾನದ ಈ ಒಂದು ಪವಿತ್ರ ವಿದ್ಯಾ ದೇಗುಲದ ಈ ಒಂದು ಮೈದಾನದಲ್ಲಿ ಮೊಳಗಿದಂತ ಯುವ ಚಿಗುರಿನ ಆಟಗಾರ ಕಿಶನ್ ಜೊತೆಯ ಆಟದಲ್ಲಿ ರಕ್ಷಿತ್ ಎಂಬ ನಾಮ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಹದಿನಾರು ಓಟಗಳು ದಾಖಲಾಗಿದೆ. 3 ವಿಕೆಟ್ಗಳು ಕಳೆದುಕೊಂಡಿದೆ ಮೊಗವೀರ ಬ್ರದರ್ಸ್ ತಂಡ. ಮತ್ತೆ ದೀಪು ಟೈಟನ್ಸ್ ಪರವಾಗಿ ಶಿಬಾರಿ ಶ್ರೇಷ್ಠ ಮರದಾಲಿ. ದೀಪು ಇಸ್ ದ ಕಮ್ ಬ್ಯಾಕ್, ಮೊಗವೀರ ಟೈಟನ್ಸ್ ಇಸ್ ದ ಹ್ಯಾಂಡ್. ಖಂಡಿತವಾಗಿಯೂ ಅವಸರ ಮಾಡಿದ್ದು ಆರಂಭಿಕ ಜೋಡಿಗಳು ನಡಿ ಜವಾಬ್ದಾರಿಯುತ ಆಟವನ್ನು ಆಡಿದ್ರೆ ಇಂಥ ಒಂದು ಆತಂಕದ ಸ್ಥಿತಿಗತಿಗಳು ಬರ್ತಾ ಇರಲಿಲ್ಲ. ಇಲ್ಲಿ ದೀಪು ಚಾಣಕ್ಯ ದಾಳಿಗೆ 16ರಲ್ಲಿ 4 ವಿಕೆಟ್ ಅನ್ನು ಕಳೆದುಕೊಂಡಿದೆ ಮೊಗವೀರ ಬ್ರದರ್ಸ್. ಐಕಾನ್ ಆಟಗಾರನ ಎಲ್ಲ ಪಟ್ಟವನ್ನು ಜವಾಬ್ದಾರಿಯುತ ಸ್ವೀಕರಿಸುವಂತ ಪ್ರತಿಭೆಯೊಂದಿಗೆ ಪ್ರದರ್ಶನದಲ್ಲಿ ದೀಪು ಶಿಬಾರಿ. ಧೀರಾಜ್ ಮೈದಾನದ ಪ್ರವೇಶ. ಕ್ರಮವಲ್ಲದಿಸಿದ ವಿಭಾಗದಲ್ಲಿ 1 ಓಟಗಳು ದಾಖಲಾದರೆ 17 ಓಟಗಳು ದಾಖಲಾಗಿದೆ. 4 ವಿಕೆಟ್ಗಳನ್ನು ಕಳೆದುಕೊಂಡಿದೆ. 2ನೇ ಓವರ್ ಮುಕ್ತಾಯ ನಂತರ 3ನೇ ಓವರ್ ಚಾಲ್ತಿಯಲ್ಲಿ 4 ಚೆಂಡುಗಳು ಮುಕ್ತಾಯವಾಗಿದೆ. 14ರ ಮುಂದೆ 17 ಬೇಕಾಗಿದೆ. ಅದ್ಭುತವಾದ ಒಂದೊಂದು ಹನಿಯಾಗಿ ಬಿಟ್ಟುಕೊಟ್ಟಂತ ಆ ಒಂದು ಖಾತೆ ಇಲ್ಲಿ ಪ್ರತಿಯೊಬ್ಬರ ಕಿವಿಯ ರಂಧ್ರಗಳಲ್ಲಿ ಕೂಡ ಕೇಳಿ ಬಂದಿದೆ. ದಕ್ ಎಂಬುದು ದಕ್ಕಿದ್ದೇ ತಪ್ಪಾಗಿದೆ. ಖಂಡಿತವಾಗಿಯೂ ಗೂಟರಕ್ಷಕ ಕೇಳಿದ್ದ, ಓರ್ವ ಕ್ಷೇತ್ರಪಾಲಕ ಎಸೆದಿದ್ದ. ಆದರೆ ಸಮಯ ಸಂದರ್ಭಕ್ಕೆ ಓಡಾಟದಲ್ಲಿ ಬ್ರದರ್ಸ್ ಮೊಗವೀರ ತಂಡ ಇಲ್ಲಿ ಗಳಿಸಿಕೊಂಡಿದೆ 19 ಓಟಗಳು. ಮತ್ತೆ ದೀಪು ತನ್ನ ಕಂತಿನ ಅಂತಿಮ ಚೆಂಡೆಸೆಯಬೇಕಾಗಿದೆ. 13ರ ಮುಂದೆ 15 ಬೇಕಾಗಿದೆ. ಜಾನ್ಮೆಯ ದಾಳಿಗೆ ತಕ್ಕ ಉತ್ತರಗಳು ಬರ್ತಾ ಇದೆ. 18 ಚೆಂಡುಗಳ ಮುಕ್ತಾಯದಲ್ಲಿ 20 ಓಟಗಳು ದಾಖಲಾಗಿದೆ. 4 ವಿಕೆಟ್ ಅನ್ನು ಬ್ರದರ್ಸ್ ಮೊಗವೀರ ತಂಡ ಈಗಾಗಲೇ ಕಲೆ ಹಾಕಿಕೊಂಡಿದೆ. ಇನ್ನು ಉಳಿದಿರುವಂತಹ 12 ಚೆಂಡಿನಲ್ಲಿ 14 ಓಟಗಳು ಬೇಕಾಗಿದೆ. ಯಾವ ರೀತಿಯಲ್ಲಿ ಮೊಗವೀರ ಪ್ರೀಮಿಯರ್ ಲೀಗ್ ಬೋಲೂರ್ ಈ ಒಂದು ಆಯೋಜಿಸಿದಂತ ಫ್ರೆಂಡ್ಸ್ ಮೊಗವೀರ ಈ ಸಂಸ್ಥೆಯ MPL ಸೀಸನ್ 6ರ ಪ್ರಶಸ್ತಿಯನ್ನು ಗೆಲ್ಲೋರು ಯಾರು, ಗೆದ್ದು ನಾಳಿನ ದಿವಸ ಮದುವೆಯಾದ ಹೆಂಡತಿಯ ಮುಖದಲ್ಲಿ ನಗುವನ್ನು ಕಾಣುವಂತ ಕ್ರಿಕೆಟಿಗ ಯಾರು, ಪ್ರೀತಿಸಿದ ಹುಡುಗಿಯನ್ನು ಮ್ಯಾಂಗ್ಳೂರು ಮೀಡಿಯಾದ ಮುಖಾಂತರವಾಗಿ ಲೈವ್ ಚಾನೆಲ್ನಲ್ಲಿ ಫ್ರೆಂಡ್ಸ್ ಬೋಲೂರಿನ ಈ ಒಂದು ಪಂದ್ಯಾಟವನ್ನು ಪ್ರೀತಿಸುವವಲಿ ಯಾರು, ಎಲ್ಲದಕ್ಕೂ ಕಾರಣ ಓರ್ವ ಕ್ರಿಕೆಟಿಗ ಸುಶಾಂತ್. ಇದು ಅಂದು ಸೀಸನ್ 3ರಲ್ಲಿ ಕೂಡ ತಿಳಿಸಿದ್ದೆ, ಇಂದು ಕೂಡ 6ರಲ್ಲಿ ತಿಳಿಸುತ್ತೇನೆ. ಇದು ಮೊಗವೀರ ಪ್ರೀಮಿಯರ್ ಲೀಗ್ ಬೋಲೂರಿನ ಅದ್ದೂರಿಯಾದ ಕೆಚ್ಚೆದೆಯ ರಕ್ತ ಉಜ್ವಲದ ಆಟಗಾರರ ವರ್ಷದ ಹರ್ಷದ ಪ್ರಶಸ್ತಿಗೆ ಹೋರಾಟ. ಇಲ್ಲಿ ಟೈಟನ್ಸ್ ಪರವಾಗಿ ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಿದ್ದಾನೆ ದಾಳಿಗಾರ. ಯುವ ಮುಖವೊಂದು ಕಾಣು ಸಿಗುತ್ತಿದೆ ಟೈಟನ್ಸ್ ಪರವಾಗಿ ದಾಳಿಗಾರಿಕೆ ವಿಭಾಗದಲ್ಲಿ.
ಶ್ರೇಯಸ್ ಈ ಬಾರಿ ಚತುರ್ಥ ಓವರ್ ಚಾಲ್ತಿಯಲ್ಲಿ ಶ್ರೇಷ್ಠತೆಯ ದಾಳಿ. ಕಳೆದ 2 ಪಂದ್ಯಾಟದಲ್ಲಿ ಕೂಡ ಅತ್ಯದ್ಭುತ ದಾಳಿಗಾರಿಕೆ ಶ್ರೇಯಸ್. ಅದರಲ್ಲಿ ಒಂದು ಕ್ರಮವಲ್ಲದೆ ಎಸೆತ 12 ಚೆಂಡಿನಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 1 ಓಟ. ಈ ಬಾರಿ ಟೈಟನ್ಸ್ ಮಾಲೀಕರಿಗೆ ಇದು ಅಮೂಲ್ಯವಾದ ಒಂದು ತಿರುಬಾಣ. ಶ್ರೇಷ್ಠ ದಾಳಿ ಕ್ಷೇತ್ರಪಾಲಕ. ಕ್ಷೇತ್ರಪಾಲಕನ ವೈಫಲ್ಯ. ಬ್ರದರ್ಸ್ ಮಗವೀರ ಕನಸು ಕಟ್ಟಿದ ಅರಮನೆಯ ಗೋಪುರಕ್ಕೆ ದೀಪವನ್ನಿಟ್ಟಂತಾಯಿತು. ಮತ್ತೆ ಉಜ್ವಲಿಸುವಂತದ್ದು. 24 ದಾಖಲಾಗಿದೆ. 10 ಚೆಂಡಿನ ಮುಂದೆ 10 ಓಟ ಬೇಕಾಗಿದೆ ಬ್ರದರ್ಸ್ ಮೊಗವೀರ ತಂಡಕ್ಕೆ. ಮತ್ತೆ ಶ್ರೇಯಸ್ ದಾಳಿಗಾರಿಕೆ ವಿಭಾಗದಲ್ಲಿ ಮೊಗವೀರ ಟೈಟನ್ಸ್ ಪರವಾಗಿ ಈ ಬಾರಿ ತೃತೀಯ ಬಾರಿಗೆ ಶ್ರೇಷ್ಠ ದಾಳಿ. ಇಲ್ಲಂತೂ ಬ್ಯಾಕಪ್ ಕಾಲದ ಗೂಟರಕ್ಷಕ ಎಡವಟ್ಟಿನ ಮೇಲೆ ಬೈ ಮುಖಾಂತರವಾಗಿ ಓಟಗಳು ದಾಖಲಿಸಿದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಚತುರ್ಥ ಓವರಿನ 3 ಚೆಂಡುಗಳು ಮುಕ್ತಾಯವಾಗಿದೆ. ಇಲ್ಲಿ 9 ಚೆಂಡು 9 ಓಟಗಳು ಬೇಕಾಗಿದೆ. ಮತ್ತೆ ಶ್ರೇಯಸ್ ಡಾಟ್ ಅಂಡ್ ಡೆಲಿವರಿ ಕಾಣಲೇಬೇಕಾಗಿದೆ. ಜಾನ್ಮೆಯ ಒಂದೊಂದು ಓಟಗಳು ಕಲೆ ಹಾಕಿಕೊಳ್ತಾ ಇದೆ. ಅದ್ಭುತವಾದ ಪಂದ್ಯಾಟ. ಚಪ್ಪಾಳೆಗಳು ಬಹಳಷ್ಟು ಬರ್ತಾ ಇದೆ ಬ್ರದರ್ಸ್ ಮೊಗವೀರ ತಂಡದ ಪರವಾಗಿ. ಆದರೆ ಪಂದ್ಯಾಟ ಮುಗಿದಿಲ್ಲ. ಒಂದೊಂದು ಚೆಂಡಿಗೂ ಕೂಡ ಕೋಟಿಯ ಬೆಲೆ ಇದೆ. ಅದೃಷ್ಟ ಎಂಬುದು ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಹೇಳಲು ಸಾಧ್ಯವಿಲ್ಲ. ತಟ್ಟಿದ ಚಪ್ಪಾಳೆಯೇ ಬೆನ್ನು ತಟ್ಟಿ ಹೇಳಬಹುದು ತಾವು ತಪ್ಪು ಮಾಡಿದ್ದೀರಿ ಎಂಬುದು ನೆನಪಿಟ್ಟುಕೊಳ್ಳಿ. ಶ್ರೇಯಸ್ ದಾಳಿಗಾರಿಕೆ ವಿಭಾಗದಲ್ಲಿ ಈ ಬಾರಿ 8 ಚೆಂಡುಗಳು 8 ಓಟಗಳು ಬೇಕಾಗಿದೆ. ಟೈಟನ್ಸ್ ಯಾವ ರೀತಿಯಲ್ಲಿ ಬೆನ್ನಟ್ಟಿ ಬರುವುದು ಕಾಣಬೇಕಾಗಿದೆ. ಶ್ರೇಷ್ಠ ಮಟ್ಟದ ದಾಳಿ ಇಲ್ಲಂತೋ ಕ್ಷೇತ್ರಪಾಲಕರ ಬಹಳಷ್ಟು ವೈಫಲ್ಯ ಟೈಟನ್ಸ್ ಅಲ್ಲಿ ಕಾಣ ಸಿಗ್ತಾ ಇದೆ. 7 ಚೆಂಡು 7 ಓಟಗಳು ಬೇಕಾಗಿದೆ. ಒಂದು ಬೌಂಡ್ರಿಯೇ ಬಿಟ್ಟದ್ದಲ್ಲಿ ನೋಡಿ ಎಡವಟ್ಟಾಯಿತು. ಕನಸು ಕಟ್ಟಿದ ಗೋಪುರದ ಒಂದೇ ಕಲ್ಲು ಬಿದ್ದದ್ದು. ಅದು ತಮ್ಮ ಪ್ರಶಸ್ತಿಯ ನೆನಪುಗಳನ್ನು ಮರುಮಾಚಿಸುವಂತಾಗಿದೆ. ಈ ಬಾರಿ ಇಲ್ಲಿ ಮತ್ತೆ ಶ್ರೇಯಸ್ ಅಂತಿಮ ಬಾರಿಗೆ ಜಾನ್ಮೆಯ ಆಟ ಒಂದೊಂದು ಓಟಗಳನ್ನು ಕಲೆ ಹಾಕುತ್ತಾ ವಿಜಯದ ಹಾದಿಯನ್ನು ಹುಡುಕ್ತಾ ಇದೆ. 6 ಚೆಂಡು 6 ಓಟಗಳು ಬೇಕಾಗಿದೆ. ಇಲ್ಲಿ ಮೊಗವೀರ ಬ್ರದರ್ಸ್ ತಂಡದ ಸಮವಸ್ತ್ರ ಧರಿಸಿದವರು ಯಾರಿದ್ರು ಕೂಡ ಒಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ತಮ್ಮ ಆಟಗಾರರನ್ನು ಪ್ರೋತ್ಸಾಹಿಸಿ. ಯಾಕೆಂದ್ರೆ ಹಂತದಲ್ಲಿ ಒತ್ತಡದಲ್ಲಿದ್ದರೂ ಕೂಡ ಅದೃಷ್ಟದ ಮೇರೆಗೆ ಬ್ರದರ್ಸ್ ಮೊಗವೀರ ತಂಡ ಈ ಒಂದು ಹಂತಕ್ಕೆ ಬಲತು ನಿಂತಿದೆ. ಇಲ್ಲಂತೂ ಮೊಗವೀರ ಟೈಟನ್ಸ್ ತಂಡ ಮಾಡಿರುವ ತಪ್ಪುಗಳನ್ನು ಅರಿತು ಉಳಿದಿರುವಂತ 6 ಚೆಂಡಿನಲ್ಲಿ ಯಾವ ರೀತಿಯಲ್ಲಿ ಪಂದ್ಯಾಟವನ್ನು ಸಮಬಲಗೊಳಿಸುವುದು, ಇಲ್ಲದಿದ್ದರೆ ಪಂದ್ಯಾಟವನ್ನು ಹಂಗೈ ಮುಷ್ಟಿಯಲ್ಲಿ ಹಿಡಿಯುವುದು, ಇಲ್ಲದಿದ್ದರೆ ಇಲ್ಲಿರುವ ಮಾಡಿರುವ ತಪ್ಪುಗಳಿಗೆ ಮರೆಮಾಚಿ ತನ್ನ ಈ ರಾತ್ರಿಯ ನೋವನ್ನು ಮನೆಯಲ್ಲಿ ಯಾವ ರೀತಿಯಲ್ಲಿ ಕಳೆಯುವುದು ಎಂಬುದು ನೆನಪಿಗೆ ಬರುವಂತ ಪಂದ್ಯಾಟವಾಗಿದೆ. ಅದು ಮ್ಯಾಂಗ್ಳೂರು ಮೀಡಿಯಾದ ಕಣ್ಣಿನಲ್ಲಿದೆ. ಈ ಬಾರಿ 6 ಚೆಂಡು 6 ಓಟಗಳು ಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಮತ್ತೋರ್ವ ದಾಳಿಗಾರ ಧನ್ರಾಜ್ ಶಿವಾಲ್ ಜವಾಬ್ದಾರಿಯುತ ಚೆಂಡನೆಸೆಯಬೇಕಾಗಿದೆ. 6 ಚೆಂಡುಗಳ ಮುಂದೆ 6 ಓಟ ತಡೆಯಬೇಕಾಗಿದೆ. ಶ್ರೇಷ್ಠತೆಯ ದಾಳಿ ಬೈ ಮುಖಾಂತರವಾಗಿ ಓಟಗಳು ದಾಖಲಾಗ್ತದೆ. 5ರ ಮುಂದೆ 5 ಬೇಕಾಗಿದೆ. ಅದ್ಭುತವಾದ ಒಂದು ನೋಟ. ಮೊಗವೀರ ಟೈಟನ್ಸ್ ತಂಡ ಪ್ರಥಮ ಪ್ರಯೋಗದಲ್ಲಿ ತನ್ನದೇ ಆದ ಚಾತುರ್ಯದೊಂದಿಗೆ ಹೊಸದಾದ ಕನಸನ್ನು ಕಟ್ಟಿದೆ. ಸೀಸನ್ 6ರಲ್ಲಿ ಇದು ಕಾಣಬೇಕಾಗಿದೆ ಈ ಬಾರಿ. ಮತ್ತೆ ಧನ್ರಾಜ್ ಮತ್ತೊಂದೋಟ
4ರ ಮುಂದೆ 4 ಬೇಕಾಗಿದೆ. ಕೂತ ಜಾಗದಲ್ಲಿ ಕದಲಬೇಡಿ, ಕನಸುಗಳನ್ನು ಕಟ್ಟಬೇಡಿ. ಪಂದ್ಯಾಟ ಮುಗಿದಿಲ್ಲ. ಈ ಬಾರಿ ಧನ್ರಾಜ್ ದಾಳಿಗಾರಿಕೆ ವಿಭಾಗದಲ್ಲಿ ಅದ್ಭುತವಾದ ಆಟಗಾರರನ್ನು ಸೆದೆಬಡಿಯಬೇಕಾಗಿದೆ. ಶ್ರೇಯಸ್ ಅದೇ ರೀತಿ ದೀಪು ಎಂಬ ಆಟಗಾರರನ್ನು. 3 ಚೆಂಡು 3 ಓಟಗಳು ಬೇಕಾಗಿದೆ. ಅದ್ಭುತವಾದ ದಾಳಿಗಾರಿಕೆ. ಇಲ್ಲಿ ಅಂಥದೇ ಅದ್ಭುತವಾದ ಕಲಾತ್ಮಕ ಶೈಲಿ ದಂಡನೆ ಬ್ರದರ್ಸ್ ಮೊಗವೀರ ಪರವಾಗಿ. ಜಾನ್ಮೆ ಆಟ ತಿಳಿಸಿದ್ದೆ 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 ತಿಳಿಸಿದ್ದೆ. ಪ್ರತಿ ಚಪ್ಪಾಳೆಗಳು ಕೂಡ ಆತಂಕದ ಒತ್ತಡ ಕೊಡಬಹುದು. ಕ್ರಿಕೆಟ್ ಎಂಬುದು ಒಂದೊಂದು ಓಟದಲ್ಲೂ ಕೂಡ ಭವಿಷ್ಯದ ಕೋಟಿ ಬೆಲೆಯುಳ್ಳಂತ ಚೆಂಡುಗಳು. ನೆನಪಿಟ್ಟುಕೊಳ್ಳಿ, 2 ಚೆಂಡು 3 ಓಟಗಳು ಬೇಕಾಗಿದೆ. ಇಲ್ಲಿ ಪಂದ್ಯಾಟ 5 ವಿಕೆಟ್ ಅನ್ನು ಕಳೆದುಕೊಂಡಿದೆ ಮೊಗವೀರ ಬ್ರದರ್ಸ್ ತಂಡ. ಕಾಣಬೇಕಾದ್ರೆ ಕಳೆದುಕೊಂಡಂತೂ ಅದ್ಭುತವಾದ ವಿಕೆಟ್ ಅಂತೂ 2 ಚೆಂಡು 3 ಓಟಗಳು ಬೇಕಾಗಿದೆ. ಆಟಗಾರನ ಮನೆಯವರು ಪಂದ್ಯಾಟದ ನೋಟವಲ್ಲಿದ್ರೆ ಮಗ ಆ ಚೆಂಡಿನಲ್ಲಿ ತಂಡಕ್ಕಾಗಿ ಗೆದ್ದು ತರಲಿ ಎಂಬುದು ಆಶೀರ್ವಾದಗಳು ಅದೆಷ್ಟೋ ಬರಬಹುದು. ಏಕೆಂದ್ರೆ ಸಣ್ಣ ವಯಸ್ಸಿನ ಹುಡುಗ ತನ್ನ ಸಂಸ್ಥೆಗಾಗಿ ದಂಡನ್ನು ಅಂತಿಮ ಘಟ್ಟದಲ್ಲಿ ಹಿಡಿದುಕೊಂಡಿದ್ದಾನೆ. ಖಂಡಿತವಾಗಿಯೂ ಇದು ಬ್ರದರ್ಸ್ ಮೊಗವೀರ ತಂಡಕ್ಕೆ ಬಂದಂತ ಹೊಸದಾದ ಆಟಗಾರ ಅಭಿಷೇಕ್. ಈ ಬಾರಿ ಧೀರಾಜ್ ಇವರ ಜೊತೆ ಆಟದಲ್ಲಿ ಆಡಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಧನ್ರಾಜ್ ಅಂತಿಮ 2 ಚೆಂಡಿನಲ್ಲಿ 3 ಓಟಗಳು ತಡೆಯಬೇಕಾಗಿದೆ. ಪ್ರಸ್ತುತ ಅಭಿಷೇಕ್ ತನ್ನ ತಂಡಕ್ಕಾಗಿ ಯಾವ ರೀತಿ ದುಡಿಯುತ್ತಾರೆ ಕಾಣಬೇಕಾಗಿದೆ. ನೇರ ವಿಭಾಗದ ಹೊಡೆತ, 1 ಚೆಂಡು 2 ಓಟಗಳು ಬೇಕಾಗಿದೆ. ಪಂದ್ಯಾಟ ಸಮಬಲಗೊಂಡಲ್ಲಿ ನಾಣ್ಯ ಚಿಮ್ಮಿಗೆಯೋ ಸೂಪರ್ ಓವರ್ ತಿಳಿಸಿಕೊಡಬೇಕಾಗಿದೆ. ಸೂಪರ್ ಓವರ್. ಅದ್ಭುತ 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 ಆಟಗಳು. ಪಂದ್ಯಾಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ ನುಡಿ. ಚಪ್ಪಾಳೆ ತಟ್ಟಿದ್ದೀರಿ. ಈಗ ತಮ್ಮ ಹೃದಯದಲ್ಲಿ ಡವಡವದ ಸದ್ದನ್ನು ತಾವೇ ಕೇಳುತ್ತಿದ್ದೀರಿ ನೋಡಿ 2 ತಂಡದ ಆಟಗಾರರು. ಪಂದ್ಯಾಟಕ್ಕೆ ಯಾವುದೇ ಟೈಟನ್ಸ್ನ ಆಟಗಾರರಾಗಿರಲಿ, ಮೊಗವೀರ ಬ್ರದರ್ಸ್ನ ಆಟಗಾರರಾಗಿರಲಿ ಪ್ರವೇಶ ಕಾಣಲಿಲ್ಲ. ಪಂದ್ಯಾಟ ಸಮಬಲಗೊಂಡಲ್ಲಿ ತಕ್ಷಣವೇ ಸೂಪರ್ ಓವರ್ ಆಗಿರುತ್ತದೆ. ಇಂಥದೇ ಒಂದು ಪಂದ್ಯಾಟ ಸೀಸನ್ 2ರಲ್ಲಿ ಒಮ್ಮೆ ಕಂಡಿದ್ದೆವು. ಸೀಸನ್ ಪ್ರಥಮದಲ್ಲಿ ಕಂಡದ್ದು ನೆನಪಿದೆ. ಅದು ಇಂಥದೇ ಒಂದು ಪಂದ್ಯಾಟ. ರಥೋರಾತ್ರಿಯಲ್ಲಿ ಹೆಂಡತಿಯನ್ನೇ ಮನೆ ಬಿಟ್ಟು ಕಳಿಸಿದಂತಾಗಿತ್ತು ಆ ನೆನಪು ಇಂದು ಮರುಕಲ್ಪಿಸ್ತಾ ಇದೆ. ಸೀಸನ್ 6ರಲ್ಲಿ ಸಮವಸ್ತ್ರ ಧರಿಸಿದವನ ಹೃದಯದಲ್ಲಿ ಡವಡವ. ಪಂದ್ಯಾಟ ನೋಟವನ್ನು ಮ್ಯಾಂಗ್ಳೂರು ಮೀಡಿಯಾದ ಯೂಟ್ಯೂಬ್ ಚಾನಲ್ ನೋಡುವವನಿಗೆ GB ಕಾಲುಯಿ ಆಗುತ್ತದೆ ಎಂಬುದು ಭಯ. ಇತ್ತ ನೋಡಿದರೆ ತಂಡದ ಮಾಲೀಕನಿಗೆ ಸಮಬಲವಾಗುತ್ತದೆ ಎಂಬುದು ಪ್ರಶ್ನೆ. ಕಾಣಬೇಕಾಗಿದೆ 1 ಚೆಂಡು 2 ಓಟಗಳು. ಟೈಟನ್ಸ್ ಪ್ರಥಮ ಬಾರಿಗೆ ಮೊಗವೀರ ಬ್ರದರ್ಸ್ 6 ಸೀಸನ್ ನಲ್ಲಿ ಕಂಡಿದೆ. ಸೂಪರ್ ಓವರ್ ವಿಜಯವು ಎಂಬುದು ಕಾಣಬೇಕಾಗಿದೆ. ಈ ಬಾರಿ ಶ್ರೇಷ್ಠ ಮಟ್ಟದ ಆಟ ಟೈಟನ್ಸ್. ತಿಳಿಸಿದ್ದೆ ತಿಳಿಸಿದ್ದೆ. ಒಂದೊಂದು ಚೆಂಡುಗಳು ಕೂಡ ಅಮೂಲ್ಯ. ಸಮವಸ್ತ್ರ ಧರಿಸಿದವರು ಚಪ್ಪಾಳೆ ತಟ್ಟಿದ್ದೀರಿ, ನಾಳೆ ಬೆನ್ನಿ ತಟ್ಟಿ ಹೇಳುತ್ತೀರಿ ಬೇಸರ ಪಡಬೇಡಿ ಎಂಬುದು ಇದು ಕ್ರಿಕೆಟ್. ಒಂದೊಂದು ಓಟಗಳಿಗೆ ಅವಕಾಶ ಸಿಕ್ಕಿದ ತಕ್ಷಣ ಬಾಚಿಕೊಳ್ಳಬೇಕು ಎಂಬುದು ಕ್ರಿಕೆಟ್. ಕ್ರಿಕೆಟ್ನಲ್ಲಿ ಯಾರಪ್ಪನ ಆಸ್ತಿಯೂ ಇಲ್ಲ. ಕ್ರಿಕೆಟ್ನಲ್ಲಿ ಯಾರಪ್ಪ ಭವಿಷ್ಯ ತಿಳಿಸಲು ಸಾಧ್ಯವಿಲ್ಲ. ಅದ್ಭುತವಾದ ಪ್ರದರ್ಶನ. ಖಂಡಿತವಾಗಿಯೂ ಅಭಿನಂದನೆಗಳು ಬ್ರದರ್ಸ್ ಮೊಗವೀರ ತಂಡಕ್ಕೆ. ಅತ್ಯುತ್ತಮವಾದ ಒಂದು ಮನರಂಜನೆ. ಅದೇ ರೀತಿ ಸಪೋರ್ಟರ್ಸ್ ಕೂಡ ಸಹಕರಿಸಿದ್ದೀರಿ. ಅದರ ಮಧ್ಯೆ ಅದೃಷ್ಟ ಗೆದ್ದು ನಿಂತಿದೆ. ಅಭಿನಂದನೆಗಳು ಸಲ್ಲಿಸಿಕೊಡ್ತಾ ಇದ್ದೇವೆ.
ಸಾಗರ್ಸ್ ಲೆಜೆಂಡ್ಸ್ ತಂಡದ ದಯಮಾಡಿ ಕಪ್ತಾನರೇ ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿರಿ. ಅದೇ ಒಂದು ಬೌಂಡ್ರಿಯನ್ನು ಕೈ ಚೆಲ್ಲಿದಂತ ಕ್ಷೇತ್ರ ಪಾಲಕ ಅಂಥದೇ ಒಂದು ಪಂದ್ಯಾಟವನ್ನು ಹಿಡಿದು ಮೊಗವೀರ ಟೈಟನ್ಸ್ ತಂಡಕ್ಕೆ ಮತ್ತೆ ತಂದುಕೊಟ್ಟಿದ್ದಾರೆ. ಅದ್ಭುತವಾದ ಒಂದು ಪಂದ್ಯಾಟ. ಮೊಗವೀರ ಬ್ರದರ್ಸ್ ತಂಡಕ್ಕೆ ತುಂಬರದ ಅಭಿನಂದನೆಗಳು ಸಲ್ಲಿಸಿಕೊಡುತ್ತಾ ಪ್ರಥಮ ವರ್ಷದ ಫೈನಲ್ ಮೆಟ್ಟಿಲೇರಿದಂತ ಮೊಗವೀರ ಟೈಟನ್ಸ್ ತಂಡದ ಆಟಗಾರರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಿಕೊಡುತ್ತಾ ಈ ಒಂದು ಮುಂದಿನ ಲೆಜೆಂಡ್ ಆಟದ ಮತ್ತೊಂದು ವೀಕ್ಷಕ ವಿವರಣೆಯಲ್ಲಿ ಸಾತ್ವಿಕ್ ಸಾತು ಮಂಗಳದೇವಿ ಆಂಗ್ಲೀಯ ಭಾಷೆಯಲ್ಲಿ ಪಂದ್ಯಾಟಕ್ಕೆ ಕೋರಿಕೊಳ್ತಾ ಇದ್ದೇವೆ. ಬನ್ನಿ ಪ್ರೀತಿಪೂರ್ವಕವಾಗಿ. ಸಾಗರ್ ಲೆಜೆಂಡ್ಸ್ ತಂಡದ ಕಪ್ತಾನ ದಯವಿಟ್ಟು ಅದೃಷ್ಟದ ನಾಣ್ಯ ಚಿಮುಕೆಗೆ ಸಹಕರಿಸಿ. ಮಾರುತಿ ಲೆಜೆಂಡ್ಸ್ ತಂಡದ ಕಪ್ತಾನ ಸಾಕಷ್ಟು ಸಮಯದಿಂದ ತಮಗಾಗಿ ಕಾಯ್ತಾ ಇದ್ದಾರೆ. ತಮ್ಮದೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ವಿಶೇಷವಾದ ಗೌರವವನ್ನ ಲೆಜೆಂಡ್ಸ್ ತಂಡಕ್ಕೆ ಈವರೆಗೆ ನಾವೆಲ್ಲರೂ ನೀಡಿದ್ದೇವೆ. ದಯವಿಟ್ಟು ಪದೇ ಪದೇ ಕರೆಗೆ ಆಸ್ಪದವನ್ನ ನೀಡದೆ ದಯವಿಟ್ಟು ಅದೃಷ್ಟದ ನಾಣ್ಯ ಚಿಮುಕೆಗಾಗಿ ಸಹಕರಿಸಿ.